2016 ಮಾಡ್ಕೊಂಡಿರುವಂತಹ ಇರಾನ್ ಜೊತೆಗೆ ಮಾಡ್ಕೊಂಡಿರುವಂತಹ ಒಪ್ಪಂದ ಇರಲಿ, ಆಮೇಲೆ ಇರಾನ್, ಅಫ್ಘಾನಿಸ್ತಾನ ಮತ್ತು ಭಾರತ ತ್ರಿಪಕ್ಷಗಳ ಒಪ್ಪಂದಗಳಿರಲಿ, ಇದೆಲ್ಲವನ್ನು ಕೂಡ ಮರೆತು ನರೇಂದ್ರ ಮೋದಿ ಇಷ್ಟರ ಮಟ್ಟಿಗೆ ಒಂದು ಹಂತಕ್ಕೆ ನಡ್ಕೊಂಡು ಬಿಟ್ರಲ್ಲ ಈ ವಿಷಯದಲ್ಲಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಇದೆಲ್ಲ ಒಂದು ಹೇಳಿತನ ಅಂತಲೂ ಕೂಡ ಕಾಣಿಸುತ್ತೆ ಅಂತ. ಒಂದೇ ಒಂದು ಹಡಗು ಅಲ್ಲಿಂದ ಬಂದಿದ ತಕ್ಷಣ ಇದು ಅಂಬಾನಿ ಮಾಡಿದಂಥ ಒಂದು ಉಪಕಾರ ಅನ್ನೋ ರೀತಿಯಲ್ಲಿ ನಮ್ಮ ಮಾಧ್ಯಮಗಳು ಚರ್ಚೆ ಮಾಡೋಕ್ಕೆ ತೋರಿಸ್ಕೊಂಡಿವೆ. ಅಂಬಾನಿ ಯಾರು? ಭಾರತಕ್ಕಿಂತ ದೊಡ್ಡವರಾಗ್ಬಿಟ್ರ ಅಂಬಾನಿ? ಭಾರತಕ್ಕಿಂತ ದೊಡ್ಡವರಾದ್ರ ಅದಾನಿ? ಸೋಲು ಒಪ್ಪಿಕೊಂಡ್ರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಪ್ರಶ್ನೆ ಈಗ. ಇಡೀ ಅಮೆರಿಕಾನ 100 ವರ್ಷಗಳ ಹಿಂದೆ ಯಾವ ರೀತಿಯಾದಂಥ ಒಂದು ಆರ್ಥಿಕ ಹಿಂಜರಿತ ಕಂಡಿತ್ತು ಅಮೆರಿಕ, ಆ ಕಡೆಗೆ ಕೊಂಡೊಯ್ಯುವಂಥ ಒಂದು ಪರಿಸ್ಥಿತಿನ ಅವರೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇರಾನ್ ಪ್ರತಿದಾಳಿ ಏನು ಮಾಡಿತ್ತು ಅಮೆರಿಕ ಮತ್ತು ಇಸ್ರಾಲ್ನ ಮೇಲೆ, ಈಗ ನೌಕಾಪಡೆಗಳನ್ನ ಕೇಳುವಂತಹ ಒಂದು ಪರಿಸ್ಥಿತಿ ಬಂದು ಒದಗಿದೆಯಲ್ಲ. ಈ ನೌಕಾಪಡೆಗಳ ಕ್ವಾಂಟಿಟಿ ಮತ್ತು ಅದರ ಸಾಮರ್ಥ್ಯ, ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ 80% ಹಡಗುಗಳು ಇಡೀ ಪ್ರಪಂಚದಲ್ಲಿ ಈ ರೀತಿ ಕ್ಯಾರಿಯರ್ ಹಡಗುಗಳು ಮ್ಯಾನುಫ್ಯಾಕ್ಚರ್ ಆಗದೆ ಚೀನಾ, ಜಪಾನ್ ಮತ್ತು ಸೌತ್ ಕೊರಿಯಾದಲ್ಲಿ. ಇದು ತುಂಬ ದೊಡ್ಡ ಟ್ಯಾಂಕರ್ಗಳಾಗಿರ್ತವೆ. ಇದನ್ನು VLCC ಅಂತ ಕರೀತಾರೆ, ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್ಸ್ ಅಂತ ಕರೀತಾರೆ. ನಮಸ್ಕಾರ. ಈ ದಿನ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಬಹಳ ಪ್ರಮುಖವಾಗಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಆಗ್ತಿರುವಂತಹ ಬಿಕ್ಕಟ್ಟು ಇಡೀ ಜಾಗತಿಕ ಮಟ್ಟದಲ್ಲಿ ಒಂದು ಬುಡಕ್ಕೆ ಬಿಸಿ ನೀರು ತಂದು ತಲುಪಿದೆ ಅನ್ನುವುದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇಸ್ರೇಲ್, ಅಮೆರಿಕ, ಇರಾನ್ ದಾಳಿ ಇದೆಯಲ್ಲ, ಅದು ಭಾರತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿದೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಮಾತನಾಡಬೇಕಾಗಿರುವಂತಹ ವಿಷಯ ಅಂತ ಹೇಳಬೇಕು. ಮತ್ತು ಈಗ ಹಾರ್ಮಜ್ ಜಲಸಂಧಿ ಏನಿದೆಯಲ್ಲ, ಅದನ್ನು ಇರಾನ್ ಬಂಧಿಸಿದೆ, ಅದನ್ನು ಇರಾನ್ ತಡೆದಿದೆ. ಅದನ್ನು ಮುಕ್ತಿಗೊಳಿಸುವುದಕ್ಕೋಸ್ಕರವಾಗಿ ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಅಸಹಾಯಕತೆಯನ್ನು ಮೆರೆದಿರೋದಿದೆಯಲ್ಲ, ಅದು ರಾಜಕೀಯ ವಲಯದಲ್ಲಿ, ಅಂದರೆ ಮುಖ್ಯವಾಗಿ ಜಾಗತಿಕ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಷ್ಟು ದುರಂತ ಸ್ಥಿತಿಗೆ ಅಮೆರಿಕ ಬಂದು ತಲುಪಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿರೋದು. ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ, ಸಂವಾದವನ್ನು ಮಾಡ್ತಾ ಹೋಗೋಣ. ಇದರಿಂದ ಮುಕ್ತಿ ಪಡೆಯುವುದು ಹೇಗೆ, ಇದು ಎಷ್ಟರ ಮಟ್ಟಿಗೆ ಇನ್ನೂ ಕೂಡ ಪರಿಣಾಮ ಬೀರುತ್ತೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆಗೆ ನಮ್ಮ ರಿಸರ್ಚ್ನ ಹೆಡ್ ಆಗಿರುವಂತಹ ಭರತ್ ಹೆಬ್ಬಾಳ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಸಹಾಯಕತೆಯನ್ನು ಮೆರೆದಿದ್ದಾರೆ, ನನ್ನಲ್ಲಿ ಏನೂ ಇಲ್ಲ ಅನ್ನುವ ಲೆವೆಲ್ಗೆ ಬಂದು ತಲುಪಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳ್ತಾರೆ, ಹಾರ್ಮಜ್ ಜಲಸಂಧಿ ಏನಾಗಿದೆ, ಇರಾನ್ ತಡೆದಿದೆ, ಅದನ್ನು ಮುಕ್ತಿಗೊಳಿಸುವುದಕ್ಕೆ ನೀವೆಲ್ಲ ನಮಗೆ ನೌಕಾಪಡೆಗಳನ್ನು ಕಳಿಸ್ಕೊಡಿ ಅಂತ ಹೇಳಿದೆ. ಮಿತ್ರ ರಾಷ್ಟ್ರಗಳಾಗಿರುವಂತಹ ಜಪಾನ್ ಇರಲಿ, ಆಸ್ಟ್ರೇಲಿಯಾ, ಇವೆಲ್ಲವೂ ಕೂಡ ನೀರಸ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದು ಮುಖ್ಯವಾಗಿ ಕಾಣಿಸ್ತಾ ಇದ್ದೀವಿ. ಸೋಲು ಒಪ್ಪಿಕೊಂಡ್ರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಪ್ರಶ್ನೆ ಈಗ. ಟ್ರಂಪ್ ಆಡಳಿತ ಬಂದಾಗಿಂದ ನಾವು ಒಂದು ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಟ್ರಂಪ್ ಈಸ್ ಅನ್ಪ್ರೆಡಿಕ್ಟಬಲ್. ಆತ ಏನು ಮಾಡ್ತಾನೆ ಅಂತ ನಮಗೆ ಹೇಳೋಕ್ಕಾಗೋದಿಲ್ಲ. ಅದೇ ರೀತಿ ಈಗ ಒಂದು ಅಂದರೆ ಈ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಷನಲ್ಲಿ ಈಗ ಸಿಗಾಕೊಂಡಿದ್ದಾರೆ. ಅಂದರೆ ಇಡೀ ಅಮೇರಿಕಾನ 100 ವರ್ಷಗಳ ಹಿಂದೆ ಯಾವ ರೀತಿಯಾದಂಥ ಒಂದು ಆರ್ಥಿಕ ಹಿಂಜರಿತ ಕಂಡಿತ್ತು ಅಮೇರಿಕ, ಆ ಕಡೆಗೆ ಕೊಂಡೊಯ್ಯುವಂಥ ಒಂದು ಪರಿಸ್ಥಿತಿನ ಅವರೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇದು ಅದಷ್ಟಕ್ಕದೇ ಆಗಿರುವಂಥ ಒಂದು ಪರಿಸ್ಥಿತಿ ಅಲ್ಲ. ಈಗಾಗಲೇ ಆಸ್ಟ್ರೇಲಿಯಾ, ಜಪಾನು, UK, ಫ್ರಾನ್ಸ್, ಜರ್ಮನಿ ಇವರೆಲ್ಲ ಹೇಳಿದೆ, ನಾವು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಒಕ್ಕೂಟ ಇವರೇನು ಕರಿತಿದ್ದಾರೆ, ಈ ಒಕ್ಕೂಟದಲ್ಲಿ ನಾವು ಭಾಗಿಯಾಗೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದೆ. ಯಾಕಂದರೆ ಇದೇ ರೀತಿಯಾದಂಥ ಒಂದು ಒಕ್ಕೂಟ ಕೆಂಪು ಸಮುದ್ರದಲ್ಲಿ ಹೌತಿಗಳ ಒಂದು ದಾಳಿ ನಡೆದಾಗ, ಅದು ದಿಗ್ಬಂಧನ ಹಾಕಿದಾಗ, ಇದೇ ರೀತಿ ಒಂದು ಒಕ್ಕೂಟ ಮಾಡಿಕೊಂಡು ಹೋದಾಗೂ ಕೂಡ ಅದು ಸೋಲುಂಡಿತ್ತು. ಫ್ರಾನ್ಸು, ಜರ್ಮನಿ ಮತ್ತು ಅಮೇರಿಕಾ ಇದೇ ರೀತಿ ಈ ಗಾಜಾ ನರಮೇಧ ಶುರುವಾದಾಗಿಂದ ಹೂತಿಗಳು ಕೆಂಪು ಸಮುದ್ರನ ಬಾಬಾಲ್ ಮಂಡೆ ಬಂದು ಕರೀತಾರೆ. ಇದೇ ರೀತಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಜಲಸಂಧಿ ಥರದ್ದೇ ಒಂದು ಪ್ರದೇಶ ಅದು ಕೆಂಪು ಸಮುದ್ರದಲ್ಲಿ. ಅಲ್ಲಿ ಒಂದು ದಿಗ್ಬಂಧನ ಆಗದಾಗ ಅವ್ರ ಮೇಲೆ ಹೋಗಿ ಬಾಂಬ್ಗಳು ಹಾಕಿದಾಗಲೂ ಕೂಡ ಅದನ್ನು ಮುಚ್ಚೋಕ್ಕಾಗಲಿಲ್ಲ. ಕೊನೆಗೆ ಗಾಜಾ ಒಂದು ಕದನ ವಿರಾಮ ಅಂತ ಏನು ಘೋಷಣೆ ಆಯಿತು 2025ರಲ್ಲಿ, ಆ ಟೈಮಲ್ಲಿ ಅದನ್ನು ಹೂತಿಗಳು ದಾಳಿ ಮಾಡೋಕ್ಕೆ ನಿಲ್ಲಿಸಿದ್ರು. ಈಗ ಹೂತಿಗಳು ಈಗ ದಾಳಿ ಶುರು ಹಚ್ಕೊಂಡ್ರೆ ಈಗ ಮೋಸ್ಟ್ ಪ್ರಾಬಬಿಲಿಟಿ ಹೂತಿಗಳಲ್ಲೂ ದಾಳಿ ಆರಂಭ ಆಗುತ್ತೆ ಅಂತ ಒಂದು ಸೂಚನೆ ಸಿಗ್ತಾ ಇದೆ.
ಅದಾಯ್ತು ಅಂತ ಹೇಳಿದ್ರೆ ಅಮೆರಿಕ ಇನ್ನಷ್ಟು ಬಿಕ್ಕಟ್ಟಿಗೆ ಸಿಗುತ್ತೆ. ಯಾರೇ ಆಗಲಿ ಡೊನಾಲ್ಡ್ ಟ್ರಂಪ್ನ ಒಂದು ಏಕಪಕ್ಷೀಯ ಒಂದು ನಿರ್ಧಾರಗಳಿಗೆ ನಾವು ಭಾಗಿಯಾಗೋದಿಲ್ಲ ಅಂತ ಒಂದು ಸ್ಪಷ್ಟ ಒಂದು ಸಂದೇಶ ಈ ಎಲ್ಲ ದೇಶಗಳು ಕೊಡ್ತವೆ, ಎಸ್ಪೆಷಲಿ ಮಿತ್ರ ರಾಷ್ಟ್ರಗಳು ಕೊಡ್ತವೆ. ಅಮೆರಿಕ ದೇಶದಲ್ಲಿ ದೊಡ್ಡಣ್ಣ ಅಂತ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಮಿತ್ರ ರಾಷ್ಟ್ರಗಳೆಲ್ಲವೂ ಕೂಡ ನಿಮ್ಮ ಒಬ್ಬರ ಅಭಿಪ್ರಾಯವನ್ನು ನಾವು ಅದೆಲ್ಲದನ್ನು ಕೂಡ ರಿಸೀವ್ ಮಾಡಿಕೊಂಡು ನಿಮ್ಮ ಪರವಾಗಿ ನಿಲ್ಲೋದಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ದುಸ್ಥಿತಿ ಅಮೆರಿಕಕ್ಕೆ ಬಂದು ತಲುಪಿದೆ ಅನ್ನೋದೇ ಒಂದು ದೊಡ್ಡ ಆಘಾತ ಮತ್ತು ಅದೊಂದು ದುರಂತ ಅಂತ ಅನಿಸುತ್ತೆ ಅಮೆರಿಕದ ದೇಶಕ್ಕೆ. ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು ಏನು ಕೇಳಿದ್ರೆ, ಇರಾನ್ನ ರಾಯಭಾರಿಗಳೆಲ್ಲರೂ ಕೂಡ ಹೇಳ್ತಾ ಇದ್ರು, ಡಾಕ್ಟರ್ ಹಕೀಮ್ ಕೂಡ ಸ್ಪಷ್ಟವಾಗಿ ಹೇಳಿದರು, ನಾವು ಅಮೆರಿಕ, ಇಸ್ರೇಲ್ ಮತ್ತು ಅವ್ರ ಪರವಾಗಿರುವಂತಹ ರಾಷ್ಟ್ರಗಳ ಹಡಗುಗಳ ಸಂಚಾರಕ್ಕೆ ಮಾತ್ರ ನಾವು ತಡೆ ನೀಡಿದ್ದೇವೆ ಹೊರತಾಗಿ ನಮ್ಮ ಮಿತ್ರ ರಾಷ್ಟ್ರಗಳೇನಿವೆ ಅವರಿಗೆ ಯಾವುದೇ ರೀತಿಯಲ್ಲಿ ನಾವು ಸಮಸ್ಯೆ ಮಾಡಿಲ್ಲ ಅನ್ನೋದಾಗಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು ಕೂಡ ಅಮೆರಿಕದ ಮೀಡಿಯಾಗಳು ಒಂದು ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಅನ್ನು ಅಮೆರಿಕಕ್ಕೆ ತೋರಿಸುವುದರ ಮುಖ್ಯವಾಗಿ ಈಗ ಜಾಗತಿಕ ಮಟ್ಟದಲ್ಲಿ BBC ಅಂತಹ ಮಾಧ್ಯಮಗಳನ್ನು ಕೂಡ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಲೆವೆಲ್ಗೆ ಬಂದುಬಿಟ್ಟಿದೆ ಅಂತ. ಈ ಹಿಂದೆ ಏನಾದರೂ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗುತ್ತೆ ಅಥವಾ ಏನೋ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದಾದ್ರೆ BBCಗೆ ನಾವು ರೆಫರ್ ಮಾಡ್ತಿದ್ದೀವಿ ಅಥವಾ ಅದನ್ನು ನೋಡುವಂತಹ ಪರಿಸ್ಥಿತಿ ಇತ್ತು. ಬಟ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಪರಿಸ್ಥಿತಿ ಉಲ್ಟಾ ಆಗಿದೆ ಅನ್ನೋದು ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಾಧ್ಯಮಗಳು ಕೂಡ ಅಮೆರಿಕ ಮತ್ತು ಇಸ್ರೇಲ್ನಂತಹ ಪರವಾಗಿ ಇದ್ದುಕೊಂಡು ಈಗ ಮತ್ತೆ ಉಲ್ಟಾ ವರದಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಇದೆಲ್ಲದಕ್ಕೂ ಇರಾನ್ ಪ್ರತಿದಾಳಿ ಏನು ಮಾಡಿತ್ತು ಅಮೆರಿಕ ಮತ್ತು ಇಸ್ರೇಲ್ನ ಮೇಲೆ, ಈಗ ನೌಕಾಪಡೆಗಳನ್ನು ಕೇಳುವಂತಹ ಒಂದು ಪರಿಸ್ಥಿತಿ ಬಂದು ಒದಗಿದೆ ಅಲ್ಲ. ಈ ನೌಕಾಪಡೆಗಳ ಕ್ವಾಂಟಿಟಿ ಮತ್ತು ಅದರ ಸಾಮರ್ಥ್ಯ ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಅಂತ. ನೌಕಾಪಡೆಗಳ ಸಾಮರ್ಥ್ಯ ಮತ್ತು ಕ್ವಾಂಟಿಟಿ ತಿಳ್ಕೋಬೇಕು ಅಂದಾಗ ನಾವು 2008ರಲ್ಲಿ ಒಂದು ಆರ್ಥಿಕವಾದಂಥ ಒಂದು ಹಿಂಜರಿತ ಕಾಣುತ್ತೆ. 2008 ಬಬಲ್ ಅಂತ ಹೇಳ್ತಾರೆ ಅದನ್ನು. ಈ ಬಬಲ್ ಆದಾಗ ಚೀನಾ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗಿನ ಹಡಗುಗಳ ಒಂದು ಪ್ರಮಾಣ ಚಿಕ್ಕದಾಗಿತ್ತು. ಅದಾದ ನಂತರ ದೊಡ್ಡ ಪ್ರಮಾಣದ ಹಡಗುಗಳನ್ನ ಚೀನಾ, ಜಪಾನು, ಸೌತ್ ಕೊರಿಯಾ ಮಾಡಕ್ಕೆ ಶುರು ಹಚ್ಕೊಳ್ತು. ಈಗಲೂ ಅಷ್ಟೇ 80% ಹಡಗುಗಳು ಇಡೀ ಪ್ರಪಂಚದಲ್ಲಿ ಈ ರೀತಿ ಕ್ಯಾರಿಯರ್ ಹಡಗುಗಳು ಮ್ಯಾನುಫ್ಯಾಕ್ಚರ್ ಆಗದೆ ಚೀನಾ, ಜಪಾನ್ ಮತ್ತು ಸೌತ್ ಕೊರಿಯಾದಲ್ಲಿ. ಇದು ತುಂಬ ದೊಡ್ಡ ಟ್ಯಾಂಕರ್ಗಳಾಗಿರ್ತವೆ. ಇದನ್ನು VLCC ಅಂತ ಕರೀತಾರೆ, ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್ಸ್ ಅಂತ ಕರೀತಾರೆ. ಆಮೇಲೆ ಕ್ರೂಡ್ ಕ್ಯಾರಿಯರ್ಸ್ ಅಂತಲ್ಲ, ಕ್ಯಾರಿಯರ್ ಇದು ಪ್ರಪಂಚದ ಆಲ್ಮೋಸ್ಟ್ 90% ಈಗಲೂ ವ್ಯಾಪಾರ ವಹಿವಾಟು ನಡೆಸೋದು ಈ ರೀತಿಯಾದಂಥ ಒಂದು ದೊಡ್ಡ ದೊಡ್ಡ ಕಂಟೈನರ್ ಶಿಪ್ಗಳ ಮೂಲಕನೇ. ಈ ಎಷ್ಟು ದೊಡ್ಡ ಪ್ರಮಾಣದ ಕಂಟೈನರ್ ಶಿಪ್ಗಳು ಈಗ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಸುಯೆಜ್ ಕಾಲುವೆ ಇದೆಯಲ್ಲ, ಸುಯೆಜ್ ಕಾಲುವೆ ಮತ್ತು ಪನವಾ ಕಾಲುವೆಯಲ್ಲಿ ಈಗ ಈ ದೊಡ್ಡ ಶಿಪ್ಗಳಿಗೆ ಎಂಟ್ರಿ ಹೋಗೋಕ್ಕಾಗಲ್ಲ. ಆ ರೀತಿಯಾದಂಥ ಒಂದು ದೊಡ್ಡ ದೊಡ್ಡ ಶಿಪ್ಗಳು ಈಗ ಆಗ್ತಾ ಇದೆ. ಸೊ ಈಗ ಆಲ್ಮೋಸ್ಟ್ ಈಗ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಗಾಕೊಂಡಿರೋದು 400 ಒಂದು ಅಂಕಿಅಂಶ ಪ್ರಕಾರ 400 ಈ ರೀತಿಯ ಟ್ಯಾಂಕರ್ಗಳು ಸಿಲುಕಾಕೊಂಡಿದೆ. ಭಾರತದ 28ರಿಂದ 35 ಹಡಗುಗಳು ಸಿಗಾಕೊಂಡಿದೆ ಅಂತ ಹೇಳಲಾಗ್ತದೆ. ಇದನ್ನ ಅಂದರೆ ಇರಾನ್ನ ರಾಯಭಾರಿ ನೀವು ಹೇಳ್ದಂಗೆ ಅದನ್ನೆಲ್ಲ ಹೇಳಿದರೆ ಕೂಡ ಬರೀ ನಾವು ಬರೀ ಅಮೆರಿಕ ಮತ್ತು ಅದರ ಮಿತ್ರ ಅಂದರೆ ಇಸ್ರೇಲ್ ಮಿತ್ರ ರಾಷ್ಟ್ರಗಳನ್ನ ನಾವು ಬಿಡ್ತಾ ಇಲ್ಲ, ಇನ್ನು ಮಿಕ್ಕಿದವ್ರು ಬಿಡ್ತೀವಿ ಅಂತ ಅದನ್ನು ನಾವು ಇನ್ನೊಂದು ರೀತಿಯೂ ಗಮನಿಸ್ಬೋದು. ಭಾರತ ಯಾವ ರೀತಿ ಒಂದು ನಡ್ಕೊಂಡಿದೆ, ಯಾವ ರೀತಿ ಅಂತ ಒಂದು ಕ್ರಮಗಳು ಮಾಡಿದೆ ಕಳೆದ ಒಂದು ವರ್ಷದಲ್ಲಿ. 1 ವರ್ಷ ಅಂತ ಹೇಳೋದಕ್ಕಿಂತ ಮೋದಿ ಸರ್ಕಾರ ಬಂದ ಮೇಲಂತ ಒಂದು ವಿದೇಶಾಂಗ ನೀತಿಯ ಒಂದು ಬದಲಾವಣೆಗಳಾಗಿದೆ, ಅದನ್ನು ನಾವು ತಿಳ್ಕೊಬೇಕಾಗತ್ತೆ. ಇಂಡೈರೆಕ್ಟ್ಲಿ ಭಾರತವನ್ನು ಕೂಡ ಅಮೆರಿಕ ಮತ್ತು ಇಸ್ರೇಲ್ನ ಮಿತ್ರ ರಾಷ್ಟ್ರ ಅಂತ ಇರಾನ್ ಹೇಳ್ಬಿಟ್ಟಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ. ಆ ರೀತಿ ಸ್ಪಷ್ಟವಾಗಿ ಹೇಳ್ದಿದ್ರು ಕೂಡ ಅದು ಒಂದು ನೇರವಾಗಿ ಹೇಳದೇ ಇದ್ರು ಕೂಡ ಹೇಳಿಯೂ ಹೇಳದೇ ಇರೋದು ಆ ರೀತಿಯಾದಂತ ಒಂದು ಬರ್ತಾ ಇದೆ. ಯಾಕಂದ್ರೆ ಜೈಶಂಕರ್ ಅವರ ಒಂದು ಸ್ಟೇಟ್ಮೆಂಟ್ ಹೇಳಿದ್ರಿಂದ ಇರಾನ್ ನಮಗೆ ಬ್ಲಾಂಕೆಟ್ ಟ್ರಾನ್ಸಿಟ್ ಕೊಟ್ಟಿಲ್ಲ, ಅಂದ್ರೆ ನಾವು ಹೋಗಿ ಬರುವಂತಹ ಒಂದು ಸ್ವಾತಂತ್ರ್ಯ ನಮ್ಗೆ ಇನ್ನೂ ಪಡ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಮೆರಿಕದ ಒಂದು ವಿದೇಶಾಂಗ ನೀತಿಯ ಭಾಗವಾಗಿ ಮತ್ತು ಇಸ್ರೇಲ್ನ ವಿದೇಶಾಂಗದ ನೀತಿಯ ಭಾಗವಾಗಿ ಭಾರತ ಕಳೆದ ಒಂದು 3 ತಿಂಗಳಿನಿಂದ 3 ಹಡಗುಗಳನ್ನ ಹಿಡಿದು ನಮ್ಮ ಅರೇಬಿಯನ್ ಕೊಲ್ಲಿಯಲ್ಲಿ ಇಟ್ಕೊಂಡಿತ್ತು. ಅದ್ರ ಜೊತೆಗೆ ಭಾರತಕ್ಕೆ ಬಂದಂಥ ದೇನಾ ಅಂತ ಏನು ಒಂದು ಯುದ್ಧ ನೌಕೆ ಇದೆ, ಅದನ್ನ ಹೊರಡುಡಿಸಿದಾಗಲೂ ಕೂಡ ಅದನ್ನ ಖಂಡಿಸುವಂತ ಒಂದು ಭಾರತ ಮಾಡಲಿಲ್ಲ. ಸೊ ಇದು ಎಲ್ಲ ಕೂಡ ಒಂದು ಭಾರತ ಯಾರ ಪರವಾಗಿದೆ, ಯಾರ ಪರವಾಗಿ ನಿರ್ದಿಷ್ಟವಾಗಿದೆ, ಯಾರ ಪರವಾಗಿ ಮಾತಾಡ್ತಾ ಇದೆ. ಬ್ರಿಕ್ಸ್ ಅಂದ್ರೆ ಇರಾನ್ ಕೂಡ ಬ್ರಿಕ್ಸ್ ನ ಒಂದು ಭಾಗ, ಹೌದು, ಮುಖ್ಯ ಭಾಗ.
ಭಾರತ ಫೌಂಡಿಂಗ್ ಮೆಂಬರ್ ಆದರೂ ಕೂಡ ಬ್ರಿಕ್ಸ್ ಇಂದ ಫೌಂಡಿಂಗ್ ಮೆಂಬರು 4 ರಾಷ್ಟ್ರಗಳು, ರಷ್ಯಾ, ಚೈನಾ, ಭಾರತ, ಸೌತ್ ಆಫ್ರಿಕಾ, ಬ್ರೆಜಿಲ್, ಇವೆಲ್ಲ ಫೌಂಡೇಶನಲ್ ನೇಷನ್ಸ್ ಆಫ್ ಬ್ರಿಕ್ಸ್. ಇದಾದ ನಂತರ ಇರಾನು ಕೂಡ 2023ರಲ್ಲಿ ಸೇರ್ಕೊಂಡು ಅದು ಮೆಂಬರ್ ಸ್ಟೇಟ್. ಅದು ಆ ಮೆಂಬರ್ ಸ್ಟೇಟ್ನ ನೀವು ಈ ರೀತಿ ನಡೆಸ್ಕೊಳ್ಳೋದು ಅತ್ಯಂತ ಒಂದು ಶೋಚನೀಯ. ಅಲ್ಲ, ಬ್ರಿಕ್ಸ್ ಕಮಿಟಿ ಈಗ ಭಾರತದ ನಿಮ್ಮ ಸ್ಟೇಟ್ ಏನು ಅನ್ನೋದನ್ನು ಕೇಳುವಂತ ಪರಿಸ್ಥಿತಿ ಬಂತಲ್ಲ ಅಂತ. ಹೌದು. ಈಗ ಅದೇ ಆಗಿದೆ. ಭಾರತ ಈಗ ಯಾರ ಪರ ಇದೆ ಅಂತ ಈಗ ಜನ ಪ್ರಶ್ನೆ ಕೇಳಕ್ ಶುರು ಹಚ್ಕೊಂಡಿದ್ದಾರೆ. ಇದು ಒಂದು ಏನೋ ವಿಷಾದದ ಸಂಗತಿ. ಅಲ್ಲ, ನರೇಂದ್ರ ಮೋದಿ ಅವರು ಅವರ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನು ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇದೆ ಈ ಸಂದರ್ಭದಲ್ಲಿ. 2016ರಲ್ಲಿ ಮಾಡ್ಕೊಂಡಿರುವಂಥ ಇರಾನ್ ಜೊತೆಗೆ ಮಾಡ್ಕೊಂಡಿರುವಂತಹ ಒಪ್ಪಂದ ಇರಲಿ, ಆಮೇಲೆ ಇರಾನ್, ಅಫ್ಘಾನಿಸ್ತಾನ ಮತ್ತು ಭಾರತ ತ್ರಿಪಕ್ಷಗಳ ಒಪ್ಪಂದಗಳಿರಲಿ, ಇದೆಲ್ಲವನ್ನು ಕೂಡ ಮರೆತು ನರೇಂದ್ರ ಮೋದಿ ಇಷ್ಟರ ಮಟ್ಟಿಗೆ ಒಂದು ಹಂತಕ್ಕೆ ನಡ್ಕೊಂಡು ಬಿಟ್ರಲ್ಲ ಈ ವಿಷಯದಲ್ಲಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಇದೆಲ್ಲ ಒಂದು ಹೇಳಿತನ ಅಂತಲೂ ಕೂಡ ಕಾಣಿಸುತ್ತೆ ಅಂತ. ಈಗ ನರೇಂದ್ರ ಮೋದಿಯವರ ಪರವಾಗಿ ಮಾತನಾಡುವವರು ಅಥವಾ ನರೇಂದ್ರ ಮೋದಿಯವರ ನಿರ್ಧಾರ ಏನಿದೆ ಇದನ್ನು ಸಮರ್ಥಿಸಿಕೊಳ್ತಾ ಇರುವವರಿಗೆ ಈ 2 ಒಪ್ಪಂದಗಳ ಬಗ್ಗೆ ಅರಿವೇ ಇಲ್ಲ ಅನ್ನೋದು ನೇರವಾಗಿ ಗೊತ್ತಾಗ್ತಾ ಇದೆ ಅನ್ನೋದು ಆಯ್ತಲ್ಲ ಅಂತ. ಇಲ್ಲ, ಇದು ಅಂದರೆ ನರೇಂದ್ರ ಮೋದಿ ಅವರನ್ನ ಹೇಳೋದಕ್ಕಿಂತ ಒಂದು ಭಾರತ ವಿದೇಶಾಂಗ ನೀತಿ ಈಗ ಅಂಬಾನಿ ನಡೆಸ್ತಿರೋ ಅಥವಾ ಅದಾನಿ ನಡೆಸ್ತಿರೋ ಅನ್ನೋ ಒಂದು ಏನೋ ಚರ್ಚೆನೂ ಈಗ ಏರ್ಪಡ್ತಾ ಇದೆ. ಯಾಕೆಂತ ಹೇಳಿದ್ರೆ ನ್ಯೂಸ್ ಪೇಪರಲ್ಲಿ ಒಂದೇ ಒಂದು ಹಡಗು ಅಲ್ಲಿಂದ ಬಂದಿದ ತಕ್ಷಣ ಇದು ಅಂಬಾನಿ ಮಾಡಿದಂಥ ಒಂದು ಉಪಕಾರ ಅನ್ನೋ ರೀತಿಯಲ್ಲಿ ನಮ್ಮ ಮಾಧ್ಯಮಗಳು ಚರ್ಚೆ ಮಾಡೋಕೆ ಶುರು ಹಚ್ಕೊಂಡಿವೆ. ಅಂಬಾನಿ ಯಾರು? ಮಡಿಲ ಕೂಸುಗಳು. ಅಂದ್ರೆ ಮಡಿಲ ಕೂಸು ಅಂತಲ್ಲ, ಅಂಬಾನಿ ಯಾರು? ಭಾರತಕ್ಕಿಂತ ದೊಡ್ಡವರಾಗ್ಬಿಟ್ರ ಅಂಬಾನಿ, ಭಾರತಕ್ಕಿಂತ ದೊಡ್ಡವರಾದ್ರ ಅದಾನಿ. ಇವ್ರು ಯಾರು ನಮ್ಮ ವಿದೇಶಾಂಗ ನೀತಿ ನಡೆಸೋದಕ್ಕೆ? ಮತ್ತೆ ಭಾರತದ ಪ್ರಧಾನಿ ಯಾಕೆ ಹೋಗಿ ಇವ್ರ ಪರ ಬ್ಯಾಟಿಂಗ್ ಮಾಡಿ ಇವ್ರಿಗೆ ಏನೋ ಒಂದು ಒಪ್ಪಂದಗಳನ್ನ ಬೇರೆ ಬೇರೆ ರೀತಿಯಾದಂತ ಒಂದು ಬಿಸ್ನೆಸ್ನ ಕೊಡಿಸುವಂತ ಒಬ್ಬ ದಲ್ಲಾಳಿಯಾಗಿ ಮಾರ್ಪಟ್ಟಿದ್ದಾರೆ. ಇದು ನಾವು ಕೇಳಬೇಕಾಗಿರೋ ಪ್ರಶ್ನೆ. ಅಂದ್ರೆ ನಮ್ಮ ಸ್ವಾಯತ್ತತೆ, ನಮ್ಮ ಸಾರ್ವಭೌಮತೆ ಏನೋ ಅದನ್ನ ಒತ್ತೆ ಇಟ್ಟು ಈ ರೀತಿಯಾದಂತ ಒಂದು ಕೆಲಸಗಳು ಆಗ್ತಾ ಇದೆಯಲ್ಲ. ಅಲ್ಲ, ಜಾಗತಿಕ ರಾಜತಾಂತ್ರಿಕ ಎಷ್ಟು ಮಟ್ಟಿಗೆ ಕುಸಿತಗೊಂಡಿದೆ ಅನ್ನೋದು ಇದೆಲ್ಲ ಸಾಕ್ಷಾತ್ ಕಾಣುತ್ತೆ. ಹೌದು. ಸೊ ಇದಕ್ಕೆ ಅಂದ್ರೆ ಇದು ದೀರ್ಘವಾಗಿದೆ. ಇದು ಅಂದ್ರೆ ಇದು ಚರ್ಚೆ ಇನ್ನೂ ಎಳೆಯುತ್ತೆ ಇದು ಆಕ್ಚುಲಿ. ಯಾಕಂತ ಹೇಳಿದ್ರೆ ಭಾರತದ ಪ್ರಧಾನಿ ಈಗ ನವೆಂಬರ್ ತಿಂಗಳಲ್ಲಿ ನಡೆಯುವಂತ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಇದು ರೊಟೇಷನ್ ಪಾಲಿಸಿ ಮೂಲಕ ಈಗ ಭಾರತ ಏನೋ ಅಧ್ಯಕ್ಷತೆ ವಹಿಸಿಕೊಂಡಿದೆ. ಅದಕ್ಕೆ ನರೇಂದ್ರ ಮೋದಿ ಅವರೇ ಅಧ್ಯಕ್ಷತೆ. ಕಳೆದ ಬ್ರಿಕ್ಸ್ ಸಭೆ ಬ್ರೆಜಿಲ್ನಲ್ಲಿ ನಡೆದಿತ್ತು. ಈಗ ನವದೆಹಲಿಯಲ್ಲಿ ಆಗುತ್ತೆ. ಈ ನವದೆಹಲಿಯಲ್ಲಿ ನಡೆಯುವಂತ ಒಂದು ಶೃಂಗಸಭೆ ನಡೆಯುತ್ತೋ ಇಲ್ಲೋ ಅನ್ನೋದು ಈಗ ಒಂದು ಚರ್ಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶುರುವಾಗಿದೆ. ಅಲ್ಲ, ಈ ಮುಖ ಹೊತ್ತುಕೊಂಡು ಭಾರತ ಆತಿಥ್ಯವನ್ನು ವಹಿಸುತ್ತೆ ಅನ್ನೋದೇ ಇಲ್ಲಿ ಪ್ರಶ್ನೆ ಅಂತ. ಆ ರೀತಿ ಅಂತ ಹೇಳಕ್ ಆಗದಿದ್ರು ಕೂಡ ಈಗ ಅಂದ್ರೆ ಸೀರಿಯಸ್ ಪ್ರಶ್ನೆಗಳಿವೆ. ಕೆಲವು ಗಂಭೀರ ಪ್ರಶ್ನೆಗಳು ಭಾರತದ ಮೇಲೆ ಎದ್ದಿವೆ. ಒಂದು, ಟ್ರಂಪ್ನ ಏನೋ ತಾಳಕ್ಕೆ ಕುಣಿಯುವಂತ ಒಂದು ಭಾರತ ಯಾವ ರೀತಿಯಾದಂಥ ಭಾರತ. ಒಂದು, ಯಾಕೆ ಅಂತ ಹೇಳಿದ್ರೆ 2 ಮಿತ್ರ ರಾಷ್ಟ್ರಗಳಿಗೆ ಅಂದ್ರೆ ಬ್ರಿಕ್ಸ್ನ ಒಕ್ಕೂಟದ ಮೆಂಬರ್ಶಿಪ್ ಪಡ್ಕೊಂಡಿರುವಂತ ಒಂದು ರಾಷ್ಟ್ರಗಳಿಗೆ ಭಾರತ ವಂಚನೆ ಮಾಡಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾವುದು ಅಂದ್ರೆ ರಷ್ಯಾ ಹತ್ರ ಆಯಿಲ್ ತಗೊಳ್ತಾ ಇದ್ದದ್ದು ನಾವು ಟ್ಯಾರಿಫ್ ಆಗ್ತೀವಿ ಅನ್ನೋ ಒಂದು ಭಯ. ಇದಕ್ಕೆ ರಷ್ಯಾ ಹತ್ರ ನಾವೀಗ ಆಯಿಲ್ ಖರೀದಿ ಮಾಡೋದು ಬಿಟ್ಬಿಟ್ವಿ. ಆಲ್ಮೋಸ್ಟ್ 50% ರಷ್ಯಾದಿಂದ ಖರೀದಿ ಮಾಡ್ತಿದ್ವಿ 2022ರಿಂದ. 2020 ಆಯಿಲ್ ಖರೀದಿ ಮಾಡೋದು, ಕಚ್ಚಾ ತೈಲನ ಖರೀದಿ ಮಾಡೋದು ಬಿಟ್ಬಿಟ್ವಿ. ಈಗ ಒಂದು 15ರಿಂದ 20% ತಗೊಳ್ತಾ ಇದ್ದೀವಿ. ರಷ್ಯಾನ ಈಗಲೂ ತಗೊಳ್ತಿದ್ದೀವಿ, ಫುಲ್ ಕಂಪ್ಲೀಟ್ ಆಗಿ ಬಿಟ್ಟಿಲ್ಲ. ಒಂದು ಕಡಿಮೆ ಮಾಡಿಕೊಂಡಿದ್ದು ರಷ್ಯಾಗೆ ಮಾಡಿದಂಥ ಒಂದು ದ್ರೋಹ ಅನ್ನೋ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇದ್ದಾರೆ. ಅಂದರೆ ಮೇನ್ ಸ್ಟ್ರೀಮ್ ಅಲ್ಲ. ನೀವಾಗಲೇ BBC ಅಂತ ಹೇಳಿದ್ರಿ. BBC ಒಂದು ಏನೋ ಅಧಿಪತನಕ್ಕೆ BBC ಮತ್ತು CNN ಇವರೇ ಕಾರಣ. ಇವ್ರು ಯಾವ ರೀತಿ ಮಧ್ಯಪ್ರಾಚ್ಯನ ಕವರ್ ಮಾಡಿದ್ರು ಈಗ ಜನರಲಿ ಆ ನಂಬಿಕೆ ಹೊರಟೋಗಿದೆ. ಅವರು ಸುಳ್ಳು ಹೇಳ್ತಿದ್ದಾರೆ, ಅವ್ರು ಯಾವ ರೀತಿ ಒಂದು ಕವರೇಜ್ ಮಾಡಿದ್ರು. ಇಸ್ರೇಲ್ ಪರವಾದ ಒಂದು ಏನೋ ಮಾರಣ ಹೋಮನ ಇಸ್ರೇಲ್ ಪರವಾಗಿ ಯಾವ ರೀತಿ ಕವರ್ ಮಾಡಿದ್ರು ಅದು ಇಡೀ ಜಗತ್ತಿನಲ್ಲಿ ಬದಲಾಗಿದೆ. BBC ಇರ್ಬೋದು, CNN ಇರ್ಬೋದು, ಅಥವಾ ಇನ್ನು ಯಾವುದೇ ದೊಡ್ಡ ದೊಡ್ಡ ಪತ್ರಿಕೆಗಳು ನಾವೇನು ಅನ್ಕೊಳ್ತೀವಿ ಪ್ರತಿಷ್ಠಿತ ಜರ್ನಲಿಸಂ, ಹೌದು ಅಂದ್ರೆ ಲೆಗಸಿ ಮೀಡಿಯಾ ಅಂತ ಕರಿತೀವಿ, ಇವರೆಲ್ಲ ಬೆತ್ತಲೆ ಆಗಿದ್ದಾರೆ. ಅದಕ್ಕೆ ಈಗ ಜನ ಏನೋ ಸಣ್ಣ ಪುಟ್ಟ ಏನೋ ನ್ಯೂಸ್ ಚಾನೆಲ್ಗಳು, ಇಂಡಿಪೆಂಡೆಂಟ್ ನ್ಯೂಸ್ ಚಾನೆಲ್ಗಳು ಅವರ ಒಂದು ವಸ್ತುನಿಷ್ಠ ವರದಿಗಳ ಬಗ್ಗೆ ಅವರು ಏನೋ ಆಕರ್ಷಿತರಾಗಿದ್ದಾರೆ, ಅದನ್ನ ಕೇಳ್ತಿದ್ದಾರೆ, ತಿಳ್ಕೊಳ್ತಿದ್ದಾರೆ ಕೂಡ. ಸೊ ಇದೆಲ್ಲ ನಮ್ಗೇನು ತೋರಿಸುತ್ತೆ ಅಂತ ಹೇಳಿದ್ರೆ
ಅಮೆರಿಕದ ಆಧಿಪತ್ಯ ಈಗ ಒಂದು ರೀತಿಯಾದಂಥ ಪತನ ಶುರು ಆಗಿದೆ. ಅದು ಆಲ್ರೆಡಿ ಅದು ಈಗ ಏನ್ ದೊಡ್ಡಣ ಅಂತ ಏನಿದೆ ಜಾಗತಿಕ ಮಟ್ಟದಲ್ಲಿ ಅದರ ಸಂಧ್ಯಾ ಕಾಲದಲ್ಲಿ ಇದೆ ಅನ್ನೋದಾಗಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಚೀನಾ ಅದನ್ನ ಬೀಟ್ ಮಾಡುವಂತಹ ಲಕ್ಷಣ ಎಲ್ಲವೂ ಕೂಡ ಕಾಣಿಸ್ತಾ ಇದೆ ಅಂತ. ಈಗ ಇರಾನ್ಗೆ ಆರ್ಥಿಕ ನೆರವನ್ನು ಕೊಡೋದು, ಒಂದಿಷ್ಟು ಜಿಯೋಗ್ರಾಫಿಕಲಿ ಹೆಲ್ಪ್ ಮಾಡ್ತಾ ಇರೋದು, ಇದೆಲ್ಲವನ್ನು ಕೂಡ ಗಮನಿಸಿದರೆ ಇನ್ನೊಂದು ಕೆಲವು ವರ್ಷಗಳಲ್ಲಿ ಚೀನಾ ಅಮೆರಿಕವನ್ನ ಮೀರಿ ಬೆಳೆದು ನಿಲ್ಲುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ. ಹೌದು, ಇದು ಒಂದು ರೀತಿಯಾದಂತ ನಾವು ಹಂಗೆ ಹೇಳ್ಬೋದು. ನಾವು ಭಾರತನೂ ಇದರಲ್ಲಿ ಕಂಪೇರ್ ಮಾಡ್ತಾ ನಾವು ಹೇಳ್ಬೋದು. ಆ್ಯಕ್ಚುಲಿ ಭಾರತ ಯಾವಾಗ 2019ರಿಂದ ನಾವು ಇರಾನಿಂದ ಕೊಂಡ್ಕೊಳ್ತಿದ್ವಿ ಆಯಿಲ್. ಭಾರತದ 13%ಇಂದ 15% ಕಚ್ಚಾ ತೈಲ ಇರಾನಿಂದ ಬರ್ತಿತ್ತು. ಇದು ಐತಿಹಾಸಿಕವಾಗಿ ನಮ್ಮ ಮಿತ್ರ ರಾಷ್ಟ್ರ. ಇಡೀ ಅರಬ್ ರಾಷ್ಟ್ರಗಳು ನಮ್ಮ ವಿರುದ್ಧ ಇದ್ದಾಗ ಕೂಡ ನಮ್ಮ ಜೊತೆ ಕೈ ಹಿಡಿದಿದ್ದು ಇರಾನ್ ದೇಶ. ಎಕ್ಸಾಕ್ಟ್ಲಿ. ಇದ್ದಾಗೂ ಕೂಡ ಅವರು ನಮಗೆ ಅಂದರೆ ONGC, ಭಾರತದ ಆಯಿಲ್ ಕಂಪ್ನಿ ONGC ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ 2007ರಲ್ಲಿ ಅತಿ ದೊಡ್ಡ ಒಂದು ಕಚ್ಚಾ ತೈಲದ ನಿಕ್ಷೇಪನ ಕಂಡುಹಿಡಿದಿದ್ರು. ಅದಕ್ಕೆ ಇರಾನು ಪೂರ್ತಿ ನಮಗೆ ಬಿಟ್ಕೊಟ್ಟಿತ್ತು. ಚಬಹಾರ್ ಬಂದರು ನಾವೇನು ಮಾಡಕ್ ಹೊರಟಿದ್ವಿ ಅದು ಇರಾನ್ನ ಒಂದು ದೊಡ್ಡ ಭಾಗವಾಗಿ ಇರಾನು, ರಷ್ಯಾ ಮತ್ತೆ ಸೆಂಟ್ರಲ್ ಏಷ್ಯಾ ಮತ್ತೆ ಇಡೀ ಕನೆಕ್ಷನ್ ಭಾರತಕ್ಕೆ ಸಿಕ್ತಿತ್ತು. ಅಂದ್ರೆ ನಮ್ಗೆ ಬರೀ ಚಬಹಾರ್ ಪೋರ್ಟಿನಿಂದ ಬರೀ ಇರಾನ್ಗೆ ನಮ್ಗೆ ಆಕ್ಸೆಸ್ ಸಿಗ್ತಿರ್ಲಿಲ್ಲ. ಅಫ್ಘಾನಿಸ್ತಾನ್ ಇರ್ಬೋದು, ತುರ್ಕ್ಮೆನಿಸ್ತಾನ್, ಕಜಾಕಿಸ್ತಾನ್, ಕಿರ್ಗಿಸ್ತಾನ್ ಈ ಎಲ್ಲ ದೇಶಗಳಿಗೆ ನಮ್ಗೆ ಡೈರೆಕ್ಟ್ ಲಿಂಕ್ ಸಿಗ್ತಿತ್ತು ಕೂಡ. ಅದನ್ನ ನಾವು ಹಾಳು ಮಾಡ್ಕೊಂಡ್ವಿ ಈ 2019ರಲ್ಲಿ ಟ್ರಂಪ್ನ ಮೊದಲೇ ಟರ್ಮ್ ಅಲ್ಲಿ. ಸೊ ನಾವು ಆಯಿಲ್ನ ನಿಲ್ಸಿದ್ವಿ. ಅದೇ ಟೈಮಲ್ಲಿ ನಾವು ಗಮನಿಸಬೇಕಾಗಿರೋದು ಇನ್ನೊಂದಂದ್ರೆ ಚೈನಾ $400 ಬಿಲಿಯನ್ ಒಂದು ಒಪ್ಪಂದಕ್ಕೆ ಸಹಿ ಆಗ್ತು. ಆ ಒಪ್ಪಂದ ಏನು ಅಂತ ಹೇಳಿದ್ರೆ, ಚೀನಾ ತನ್ನ ಮೂಲ ಸೌಕರ್ಯಗಳನ್ನ ಪೂರೈಸುತ್ತೆ. ಅಂದರೆ ಟೆಲಿಕಾಮ್ ಇಂಡಸ್ಟ್ರಿ ಇರ್ಬೋದು, ರೋಡ್ ಆ್ಯಂಡ್ ರೈಲ್ವೇಸ್ ಇರ್ಬೋದು, ಟ್ರೈನ್ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಕ್ಷೇತ್ರನ ಇರಾನಲ್ಲಿ ಚೀನಾ ಡೆವಲಪ್ ಮಾಡುತ್ತೆ. ಅದಕ್ಕೆ ಬದಲಾಗಿ ಇರಾನು ಕಚ್ಚಾ ತೈಲ ರಫ್ತು ಮಾಡುತ್ತೆ. ಈ ನಿರ್ದಿಷ್ಟ ಒಂದು ಡಿಸ್ಕೌಂಟ್ ರೇಟಲ್ಲಿ ಮಾಡುತ್ತೆ ಅಂತ. ಅದೀಗಲೂ ನಡ್ತಾ ಬಂದಿದೆ. ಈ ಹಾರ್ಮೋಸ್ ಸಂಧಿ ನಿಂತಾಗಲೂ ಕೂಡ ಅದು ಒಂದಲ್ಲ ಒಂದು ರೀತಿ ನಡೀತಾನೆ ಇದೆ. ಸೊ ಚೀನಾ ದೊಡ್ಡದಾಗಿ ಇರಾನ್ ಪರ ನಿಂತಿದೆ. ಮಿಲಿಟರಿಲಿ ನಮ್ಗೆ ಕಾಣಿಸದೇ ಇರ್ಬೋದು, ಅಥವಾ ಅವರು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗದೆ ಇರ್ಬೋದು, ಆದರೆ ಆರ್ಥಿಕವಾಗಿ ಅಥವಾ ಬೇರೆ ರೀತಿಯಾಗಿ ಹಿಂಬದಿಯಿಂದ ಇರಾನ್ ಪರವಾಗಿ ಚೀನಾ ಸ್ಟ್ರಾಂಗ್ ಆಗಿ ನಿಂತಿದೆ. ಇರಾನ್ ಪರವಾಗಿ ರಷ್ಯಾ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ನಿಂತಿದೆ. ಇಲ್ಲಿ ಶಾಂಘೈ ಶೃಂಗಸಭೆಯ ವಿಷಯ ಇಂಟರ್ಲಿಂಕ್ ಆಗುತ್ತೆ ಅಂತ ಅನ್ಸುತ್ತೆ. ಬಹಳ ಅಮೇರಿಕವನ್ನ ಹೊರಗಿಟ್ಟು ನೋಡುವಂತಹ ಪರಿಸ್ಥಿತಿ ಈ ಶಾಂಘೈ ಸಭೆಯಲ್ಲಿ ಆಗಿತ್ತು ಅಂತ. ಚೀನಾ, ರಷ್ಯಾ, ಉಳಿದ ದೇಶಗಳೆಲ್ಲವೂ ಕೂಡ ಒಂದು ಹಂತಕ್ಕೆ ಅಮೇರಿಕವನ್ನ ನಾವು ದೂರ ಇಟ್ಟು ನಾವೇ ನಮ್ಮದೇ ಒಂದು ಕಮಿಟಿ ಮಾಡಿಕೊಂಡು ಜಾಗತಿಕವಾಗಿ ಬೆಳಿತೀವಿ ಅನ್ನುವಂತಹ ಲೆಕ್ಕಕ್ಕೆ ಸಭೆಗಳೆಲ್ಲ ಆಯಿತು ಅಲ್ವಾ. ಸೊ ಈಗ ಈ ಥರದ ಒಂದು ಪರಿಸ್ಥಿತಿ ಎದುರಾಗಿರೋದು, ಚೀನಾ ಭಾರತಕ್ಕೆ ಉಲ್ಟ ಹೊಡೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಮತ್ತೆ ಇದು ಜಾಗತಿಕ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗುತ್ತೆ ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಾ ಇದೆಯಲ್ವಾ ಅಂತ. ಈ ಒಕ್ಕೂಟ ನೀವೇನು ಹೇಳ್ತೀರಾ, ಇದನ್ನ SCO ಅಂತ ಕರೀತಾರೆ. ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ನಾವು ಕರಿತೀವಿ. ಇದು ಒಂದು ಅರೆ ಮಿಲಿಟರಿ ಒಕ್ಕೂಟ. ಅಂದ್ರೆ ಅದು ಇನ್ನೂ ಭಾರತನೂ ಮೆಂಬರ್. ಅದಕ್ಕೆ ಚೀನಾ, ರಷ್ಯಾ ಫೌಂಡಿಂಗ್ ಮೆಂಬರ್ಸು. ಅದೇ ರೀತಿ AIB ಅಂತ ಮಾಡ್ಕೊಂಡಿದ್ದಾರೆ. ಏಷ್ಯಾ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕ್ ಅಂತ ಇದೆ, ಬ್ರಿಕ್ಸ್ ಇದೆ. ಇದು ಮೂರರಲ್ಲೂ ಕೂಡ ಭಾರತ ಒಂದು ಪ್ರಮುಖ ಪಾತ್ರ ವಹಿಸಬಹುದಿತ್ತು. ಯಾಕೆ ಅಂತ ಹೇಳಿದ್ರೆ, ಇದು ಬ್ರಿಕ್ಸ್ ಅಂತ ಫಾರ್ಮೇಶನ್ ಆಗಿದ್ದೆ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಏಕಸ್ವಾಮ್ಯ ಒಂದು ಏನಿದೆ ಅದರ ವಿರುದ್ಧ. ನಾವು ಈ ಡೆವಲಪಿಂಗ್ ನೇಷನ್ಸು GDP ಆಲ್ಮೋಸ್ಟ್ 48-50% ಅಷ್ಟಿದೆ. ಇದನ್ನ ನಾವು ಡೆವಲಪ್ ಮಾಡ್ತಾ ಅದಕ್ಕೆ ಪರ್ಯಾಯವಾಗಿ ನಾವು ಬೆಳಿಬೇಕು ಅನ್ನೋ ಒಂದು ಆಶಯದೊಂದಿಗೆ ಶುರುವಾದಂಥ ಒಂದು ಒಕ್ಕೂಟಗಳು. SCO ಇರ್ಬೋದು, ಅಥವಾ AIB ಇರ್ಬೋದು, ಅಥವಾ ಬ್ರಿಕ್ಸ್ ಇರ್ಬೋದು. ಇದರಲ್ಲಿ ಈಗ ಒಂದು ಸೀರಿಯಸ್ ಪ್ರಶ್ನೆ ಎದ್ದಿರೋದು ಭಾರತದಿಂದ. ಅಂದ್ರೆ ಭಾರತ ಯಾರ ಪರ ಇದೆ, ಹೇಗಿದೆ, ಒಂದು ಕಾಲು ಈ ಕಡೆ ಇಟ್ಟು ಒಂದು ಕಾಲೇ ಆ ಕಡೆ ಇಡುವಂತ ಒಂದು ಪ್ರವೃತ್ತಿ ಭಾರತ ಮಾಡ್ತಾ ಇದೆ. ರಷ್ಯಾದಂತ ರಷ್ಯಾ, ಚೀನಾದಂತ ಚೀನಾ ದೇಶಗಳು ಒಟ್ಟಾಗಿ ಭಾರತವನ್ನು ಎದುರಿಸುವಂತಹ ಒಂದು ಸ್ಥಿತಿಗೆ ಬಂದು ತಲುಪಬಹುದು ಅಂತ. ಈಗ ರಷ್ಯಾದ ಜೊತೆಗೆ ವಿಶೇಷವಾದಂತಹ ಸ್ನೇಹ ಸಂಬಂಧ ಹೊಂದ್ಕೊಂಡಿದ್ದಂತಹ ಭಾರತ ಚೀನಾವನ್ನು ಒಂದು ಹಂತಕ್ಕೆ ದೂರವೇ ಇಟ್ಟಿತ್ತು. ಬಟ್ ಈ ಒಂದು ಪರಿಸ್ಥಿತಿಯಲ್ಲಿ ಭಾರತದ ನಿಲುವೇನು, ನರೇಂದ್ರ ಮೋದಿ ಅವರ ನಿಲುವೇನು, ಭಾರತದ ರಾಜತಾಂತ್ರಿಕ ವಿಷಯದಲ್ಲಿ ತೆಗೆದುಕೊಳ್ಬೇಕಾಗಿರುವಂತಹ ನಿಲುವಲ್ಲಿ ಎಷ್ಟೋ ಸಂದರ್ಭದಲ್ಲಿ ಹಿಂದೇಟು ಹಾಯಿತು.
ಇದೆಲ್ಲವೂ ಪ್ರಶ್ನೆ ಆಗುತ್ತೆ ಮತ್ತು ಇಡೀ ಭಾರತದ ನಾಗರಿಕರ ಜೀವನ ಪದ್ಧತಿಗೆ ಇದು ಹೊಡೆತ ಬಿದ್ದಿದೆಯಲ್ಲ ಅನ್ನೋದು ಪ್ರಶ್ನೆಯನ್ನ ಮಾಡಬೇಕಾಗಿರುವಂತ ಪರಿಸ್ಥಿತಿ ಭಾರತದ ನಾಗರಿಕರಿಗೆ ಬಂದಿದೆಯಲ್ಲ ಅಂತ. ಅದು ಬಂದಿದೆ, ಆ ಪರಿಸ್ಥಿತಿ ಬಂದಿದೆ. ಆದರೆ ನಾವು ತಿಳ್ಕೊಬೇಕಾದ್ರೆ ಇದು ನಾವು ಇದನ್ನ ಏನೋ ಭಾರತದ ಪರಿಸ್ಥಿತಿ ಅಂತ ನಾವು ಹೇಳೋಕೆ ಆಗದೆ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ. ಇದು ನರೇಂದ್ರ ಮೋದಿ ಅಥವಾ ಅದನ್ನು ಬಿಂಬಿಸ್ತಾ ಇದ್ದಾರೆ. ಅಲ್ಲ, ಇದು ನರೇಂದ್ರ ಮೋದಿ ಬಿಜೆಪಿ ಕೇಂದ್ರಿತ ಒಂದು ವಿದೇಶಾಂಗ ನೀತಿ ಅಂತ ಹೇಳ್ಬೋದು, ಭಾರತದಲ್ಲ. ಯಾಕಂತ ಹೇಳಿದ್ರೆ ಭಾರತದ ಒಂದು ವಿದೇಶಾಂಗ ನೀತಿ ನಾವು ಸ್ವಾತಂತ್ರ್ಯ ಪಡ್ಕೊಂಡಾಗಿಂದ ಈಗರೂ ಒಂದು ರೀತಿಯಾದಂತ ಒಂದು ಆಲಿಪ್ತ ಚಳುವಳಿಯ ಕಡೆ ನಿರ್ದಿಷ್ಟವಾಗಿ ಮುಖ ಮಾಡಿತ್ತು. 72ರ ವಾರ್ ಹೊರತುಪಡಿಸಿ. ಯಾಕಂದ್ರೆ ಆ ಟೈಮಲ್ಲಿ ನಮ್ಮನ್ನ ಏನೋ ನಮ್ಮ ಕಡೆ ಸಪೋರ್ಟ್ ಮಾಡಿದ್ದು ಸೋವಿಯತ್ ಒಕ್ಕೂಟ. ಹೌದು, ತನ್ನ ಯುದ್ಧ ಹಡಗುಗಳು ತಂದು ಬೆಂಗಾಲ ಕೊಲ್ಲಿಯಲ್ಲಿ ಇಟ್ಟು ನಮಗೆ ಅದರಲ್ಲಿ ನಮ್ಗೆ ಸಹಾಯ ಮಾಡಿತ್ತು. ಆ ಒಂದು ನಿರ್ದಿಷ್ಟ ಒಂದು ಏನೋ ಅಂದ್ರೆ ಸನ್ನಿವೇಶನ ಬಿಟ್ರೆ ಭಾರತ ಒಟ್ಟಾರೆಯಾಗಿ ಆಲಿಪ್ತ ಚಳುವಳಿಯ ನಾಯಕತ್ವ ವಹಿಸಿತ್ತು. ಒಂದು ರೀತಿಯಾದಂಥ ಈ ಗ್ಲೋಬಲ್ ಸೌತ್ ಅಂತ ನಾವೇನು ಕರಿತೀವಿ, ಅಂದರೆ ಮುಂದುವರೆದ ರಾಷ್ಟ್ರಗಳನ್ನ ಬಿಟ್ಟು ಬೇರೆ ರಾಷ್ಟ್ರಗಳಿಗೆ ನಾಯಕತ್ವದ ರೀತಿಯಲ್ಲಿ ಭಾರತವನ್ನ ನೋಡ್ಲಾಗ್ತಿತ್ತು. 2008 ಆರ್ಥಿಕ ಹಿಂಜರಿತ ಆದಾಗ್ಲೂ ಕೂಡ ಈ ಅಮೆರಿಕ ಮತ್ತೆ ಯುರೋಪ್ ಅಂತ ಯುರೋಪು ನೋಡಿದ್ದು ಅಥವಾ ಅವರು ಉಳ್ಕೊಂಡಿದ್ದೆ ಈ ಮತ್ತೆ ಚೈನಾ ಮತ್ತೆ ಇಂಡಿಯಾದಿಂದ. ಮನಮೋಹನ್ ಸಿಂಗ್ ಇರ್ಬೋದು ಅಥವಾ ಚೈನಾದ ಒಂದು ಒಂದು ವ್ಯಾಪಾರ ವಹಿವಾಟಿಂದ ಆ ಆರ್ಥಿಕ ಹಿಂಜರಿತನ ಬಚಾವ್ ಮಾಡಿದ್ದು ಭಾರತ ಮತ್ತೆ ಚೀನಾ ಅಂತ ಹೇಳಲಾಗುತ್ತೆ. ಈಗ ಅಂತ ಒಂದು ನಾಯಕತ್ವ ನಮ್ಮಲ್ಲಿ ಇಲ್ಲ. ಅಂತ ಒಂದು ನಾಯಕತ್ವ ಅಂತಲ್ಲ, ಒಂದು ಇಂಡಿಪೆಂಡೆಂಟ್ ಆದ ಒಂದು ವಸ್ತುನಿಷ್ಠವಾದಂತಹ ಒಂದು ರಾಜಕೀಯ ನಿಲುವು ಭಾರತಕ್ಕಿಲ್ಲ. ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ನಾನು ಮೋದಿನ ನಾನು ಕೆಳಗೆ ಇಳಿಸ್ಬೋದು, ಅದನ್ನ ಕೆಳಗೆ ಇಳಿಸೋದಕ್ಕೆ ನಾನು ಇಷ್ಟಪಡಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ. ಮತ್ತೆ ಪಾಕಿಸ್ತಾನ ಮತ್ತೆ ಭಾರತನ ವಾರ್ನ ನಿಲ್ಲಿಸಿದ್ದು ನಾನೇ ಅಂತ ಆಲ್ಮೋಸ್ಟ್ 50ಕ್ಕಿಂತ ಜಾಸ್ತಿ ಸರಿ ಹೇಳ್ಕೊಂಡಿದ್ದಾರೆ. ಈ ರೀತಿಯಾದಂತ ಒಂದು ಅವ್ರ ಜೊತೆ ಹೋಗಿ ಡೊನಾಲ್ಡ್ ಟ್ರಂಪ್ಗೆ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಮೋದಿ ಅವ್ರ ಕೈ ಎತ್ತಿ ಅವ್ರನ್ನ ಕುಣಿಸ್ತಾರೆ. ನರಮೇಧ ಮಾಡಿದಂತಹ ನೆತನ್ಯಾಹು ಅವ್ರ ಜೊತೆ ಹೋಗ್ಬಿಟ್ಟು ನಾವು ನಿನ್ನ ಪರವಾಗಿ ಭಾರತ ಇಸ್ರೇಲ್ ಪರವಾಗಿರುತ್ತೆ ಅಂತ ತಬ್ಬಿಕೊಂಡು ಭಾರತ ಮತ್ತು ಪ್ಯಾಲೆಸ್ಟೈನ್ ಸಂಬಂಧ ತುಂಬಾ ಹಿಂದಿನಿಂದೊಂದು ಇರೋಂಥದ್ದು. ಗಾಂಧಿ ಅವರು ಹೇಳ್ತಾರೆ, ಹೇಗೆ ಜರ್ಮನ್ಗೆ ಜರ್ಮನಿ ಇದೆಯೋ, ಫ್ರಾನ್ಸ್ ಇದೆಯೋ, ಇಂಗ್ಲಿಷ್ಗೆ ಬ್ರಿಟಿಷ್ ಇದೆಯೋ, ಅದೇ ರೀತಿ ಪ್ಯಾಲೆಸ್ಟೀನ್ ಅಂದ್ರೆ ಅರಬರದು ಅಂತ ಹೇಳ್ತಾರೆ. ಆ ದೇಶದಲ್ಲಿ ಹೋಗಿ ನೀವು ಇನ್ನೊಂದು ಜನಾಂಗನ ಅಲ್ಲಿ ಸೃಷ್ಟಿ ಮಾಡಿ, ಒಂದು ಆರ್ಟಿಫಿಷಿಯಲ್ ದೇಶನ ಒಂದು ಸೃಷ್ಟಿ ಮಾಡಿ ಅಲ್ಲಿನ ಜನರನ್ನ ಮಾರಣಾಮೋಹ ಮಾಡಿ ಇದುವರೆಗೂ ಸತ್ತಿರೋರು ಕಳೆದ 2-3 ವರ್ಷಗಳಿಂದ ಸತ್ತಿರೋ ಜನಸಂಖ್ಯೆ ಕಡಿಮೆ ಅಲ್ಲ. ಅಂದ್ರೆ ಒಂದು ಅಂದಾಜಿನ ಪ್ರಕಾರ 1,80,000 ಜನನ ಒಂದು ಜಾಗದಲ್ಲಿ ಇಟ್ಟು ಅವ್ರು ಎಲ್ಲೂ ಹೋಗದೆ ಇರೋಂಗ ಮಾಡಿ ಅವ್ರ ಮೇಲೆ ಬಾಂಬ್ ಮಾಡಿ ಸಾಯಿಸಿರುವಂತ ಒಂದು ನರಮೇಧದ ರೂವಾರಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಲ್ಲಿ ವಾಂಟೆಡ್ ಕ್ರಿಮಿನಲ್ ಆಗಿರುವಂತ ನೆತನ್ಯಾಹುವಿನ ಹತ್ರ ಹೋಗಿ ತಬ್ಕೊಂಡು ನಾವು ಭಾರತ ಯಾವ ರೀತಿಯಂತ ಒಂದು ಪರಿಸ್ಥಿತಿ ಎದುರಿಸ್ತಾ ಇದೆ ಅಂತ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿರುವಂತ ಒಂದು ಸಂಗತಿ. ನೇತಾನ್ಯಾಹು ವಿಷಯವನ್ನ ನೀವು ಪ್ರಸ್ತಾಪಿಸಿದ್ರಿ. ನೇತಾನ್ಯಾಹು ಈಗ ಇರಾನ್ ದಾಳಿ ಮಾಡಿದ ನಂತರ ಇರಾನ್ ಹೇಳ್ಕೊಳ್ತಾ ಇದೆ ನೇತಾನ್ಯಾಹು ಇನ್ನಿಲ್ಲ ಅನ್ನೋದಾಗಿ. ನೇತಾನ್ಯಾಹು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ AI ವಿಡಿಯೋಗಳೆಲ್ಲವೂ ಕೂಡ ದಿನಕ್ಕೊಂದು ಬರ್ತಾ ಇದೆ. ಸೊ ನೇತಾನ್ಯಾಹು ಇಲ್ಲ ಅನ್ನೋದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಗೊತ್ತಾಗಿ ಈ ತರದ ಸಹಾಯ ಬೇಡುವಂತ ಪರಿಸ್ಥಿತಿಗೆ ಬಂದು ತಲುಪಿದ್ರಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಅಂತ. ಇದು ನೆತನ್ಯಾಹು ಪ್ರೇರಿತವಾಗಿ ದಾಳಿ ನಡೆಸಿದ್ದು ಅಂತ ಈಗೆಲ್ಲ ಒಂದು ನಮಗೆ ಮಾಹಿತಿಯಿಂದ ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನೆತನ್ಯಾಹು ಈಗಲ್ಲ 83ರ ದಶಕ ಅಂದ್ರೆ 1984 ಇಂದನೂ ಅವ್ರು ಹೇಳ್ಕೊಳ್ತಾ ಬಂದಿರೋದು ಇರಾನು ಅಂದ್ರೆ ಈ ವಾರದ ಅಂತ್ಯದಲ್ಲಿ ನ್ಯೂಕ್ಲಿಯರ್ ಬಾಂಬ್ ಸೃಷ್ಟಿಸುತ್ತೆ ಅಂತ ಇದುವರೆಗೂ ಒಂದು 20-30 ಸತಿ ಹೇಳಿದ್ದಾರೆ. ಅವರು ಪ್ರಧಾನಿ ಆದಾಗ್ಲಿಂದನೂ ಇರಾನ್ ಮೇಲೆ ವಾರ್ ಮಾಡೋದಕ್ಕೆ ಒಂದಲ್ಲ ಒಂದು ರೀತಿ ಎಲ್ಲ ಅಮೆರಿಕನ್ ಪ್ರೆಸಿಡೆಂಟ್ನ ಒತ್ತಡ ಹಾಕಿದ್ದಾರೆ. ನಾವು ಇವ್ರು ಇರ್ಬೋದು, ಬುಷ್ ಇರ್ಬೋದು, ಬುಷ್ ಜೂನಿಯರ್ ಇರ್ಬೋದು, ಒಬಾಮಾ ಇರ್ಬೋದು, ಒಬಾಮಾ ನಂತರ ಬೈಡನ್ ಇರ್ಬೋದು, ಅಥವಾ ಟ್ರಂಪ್ ಮೊದಲನೇ ಟರ್ಮಲ್ಲೂ ಇರ್ಬೋದು, ಅವ್ರ ಮೇಲೆ ಯುದ್ಧ ಮಾಡಕ್ಕೆ ದೊಡ್ಡ ಪ್ರಮಾಣದಲ್ಲಿ ಒತ್ತಡ ಹಾಕಿದ್ರು. ಆದ್ರೆ ಈ ಬಾರಿ ಒತ್ತಡಕ್ಕೆ ಅದು ಬೇರೆ ಬೇರೆ ಕಾರಣಗಳು ಹೇಳ್ತಾರೆ, ಬಟ್ ಆ ಒತ್ತಡಕ್ಕೆ ಮಣಿದು ಟ್ರಂಪ್ ಈ ಸತಿ ದಾಳಿ ಮಾಡಿ ಈ ಒಂದು ಇಕ್ಕಟ್ಟಿಗೆ ಸಿಗಾಕೊಂಡಿದ್ದಾರೆ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರಲ್ಲಿ ನೆತನ್ಯಾಹು ಸತ್ಯರೋ ಇಲ್ವೋ ಅಂತ ನಮ್ಗಿನ್ನೂ ಸ್ಪಷ್ಟತೆ ಇಲ್ಲ. ಆದ್ರೆ
ಏನು ಇದು ಗುಸುಗುಸು ನಡೀತಾ ಇದೆ, ಆ ಗುಸುಗುಸು ಹಿಂದೆ ಒಂದಂತೂ ನಿಜ, ಅವ್ರು ಇದುವರೆಗೂ ಏನು ವಿಡಿಯೋ ಬಿಟ್ಟಿದ್ದಾರೆ ಅದು AI ವಿಡಿಯೋ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಅವರು ಬದುಕಿದಾರೋ ಇಲ್ವೋ ಅನ್ನೋದು ಇನ್ನೂ ಖಚಿತತೆ ನಮಗೆ ಸಿಕ್ಕಿಲ್ಲ. ಪ್ಲಸ್ ಅವರ ಮಗ ಯಾಹಿರ್ ನೆತನ್ಯಾಹು ದಿನಕ್ಕೆ 50ರಿಂದ 80 ಬಾರಿ ಟ್ವೀಟ್ ಮಾಡ್ತಾ ಇದ್ದಂಥ ವ್ಯಕ್ತಿ ಅವರು ಸೈಲೆಂಟ್ ಆಗಿದ್ದಾರೆ. ಸೊ ಏನಾಗಿದೆ ಎತ್ತ ಅಂತ ಇನ್ನೂ ಸ್ಪಷ್ಟತೆ ಇಲ್ಲ. ಮತ್ತೆ ಮಾರ್ಚ್ 12 ನಂತರ 2 ಮಿಲಿಟರಿ ಮೀಟಿಂಗ್ ಆಗಿದೆ. ಅದಕ್ಕೆ ನೆತನ್ಯಾಹು ಯಾವಾಗಲೂ ಅಟೆಂಡ್ ಆಗ್ತಿದ್ರು. ಆ 2 ಮೀಟಿಂಗಲ್ಲೂ ಗೈರಾಗಿದ್ದಾರೆ. ಸೊ ಇದೆಲ್ಲ ಅವರು ಸತ್ಯ ಬೇರೆ ರೀತಿಯ ಬೆಳವಣಿಗೆ ನಡೆದಿದೆ ಅಲ್ಲಿ ಅನ್ನೋದು ಗೊತ್ತಾಗ್ತದೆ. ಹೌದು ಹೌದು ಹೌದು. ಸೊ ಇದಕ್ಕೆ ಸ್ಪಷ್ಟತೆ ಇಲ್ಲ, ಆದರೆ ಅದನ್ನ ನಾವು ಏನೋ ಒಂದು ಕಾನ್ಸ್ಪಿರಸಿ ಆಂಗಲ್ ಅಲ್ಲಿ ನಾವು ನೋಡಬಾರ್ದು ಅಂತ ನನ್ನ ಅನಿಸಿಕೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ನ ಯುದ್ಧ ಏನು ನಡೀತಾ ಇದೆ, ಸೊ ಡಾಕ್ಟರ್ ಹಕೀಮ್ ಹೇಳ್ತಾರೆ ಈ ಯುದ್ಧ ನಮ್ಗೆ ಇಷ್ಟ ಇಲ್ಲ. ಆ್ಯಕ್ಚುಲಿ ನಾವು ಅಮೆರಿಕ ಮತ್ತು ಇಸ್ರೇಲ್ ಯುದ್ಧವನ್ನೇ ಮುಂದುವರಿಸ್ತಾರೆ ಅನ್ನೋದಾದ್ರೆ ನಾವು 5 ವರ್ಷ ತನಕವೂ ಕೂಡ ನಡೆದ್ರು ನಾವು ಬಿಡಲ್ಲ, ಪ್ರತಿದಾಳಿ ಮಾಡಿಯೇ ಮಾಡ್ತೀವಿ, ಅಷ್ಟು ಸಾಮರ್ಥ್ಯ ನಮಗಿದೆ ಅನ್ನೋದಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಜೊತೆಗೆ ಇರಾನ್ಗೆ ಯುದ್ಧದ ಅನುಭವ ಈ ಹಿಂದೆ ಕೂಡ ಇತ್ತು ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಸೊ ಸಮರ್ಥ ಇರಾನ್ ಅನ್ನ ಮುಟ್ಟಿ ಕೈ ಸುಟ್ಕೊಳ್ತಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗೋದು. ಅಮೆರಿಕದ ಅಧೋಪತನಕ್ಕೆ ಇದು ನೇರವಾಗಿ ನಾಂದಿ ಆಗ್ತಾ ಇದೆ. ಇದರಲ್ಲಿ ಒಂದು ಸಮಗ್ರವಾಗಿ ನೋಡಬೇಕು ಅಂತ ಹೇಳಿದ್ರೆ, ಇರಾನ್ ಕಳೆದ 47 ವರ್ಷಗಳಿಂದ ಅಮೆರಿಕ ತನ್ನ ಮುಖ್ಯವಾದ ಶತ್ರು ರಾಷ್ಟ್ರ ಅಂತ ನೋಡ್ತಾ ಬಂದಿದೆ. ಅದು ರೀಜನಲ್ ಆಗಿ, ಪ್ರಾದೇಶಿಕವಾಗಿ ಇಸ್ರೇಲ್ ಶತ್ರು ರಾಷ್ಟ್ರ, ಆದರೆ ಒಟ್ಟಾರೆಯಾಗಿ ಅಮೆರಿಕದ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಏನಿದೆ ಅದು ನಮ್ಮ ವಿರುದ್ಧ, ಅಂದರೆ ನಾವು ಅದರ ನಮ್ಮ ಶತ್ರು ರಾಷ್ಟ್ರ ಅಂತ ನಿರ್ದಿಷ್ಟವಾಗಿ ಗುರುತಿಸ್ತಾ ಬಂದಿದೆ. ಯಾಕೆಂದ್ರೆ ಇರಾನ್ನ ಹುಟ್ಟೆ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಏನಾಯ್ತು, ಅವ್ರು ಎದುರಿಸಿದ್ದೇ ಅಮೆರಿಕನ. ಇರಾನ್ ಯುದ್ಧ ಅಂತ ನಾವೇನ್ ಕರಿತೀವಿ, ಇರಾನ್ ಮೇಲೆ ಯುದ್ಧ ಮಾಡಿದ್ದಲ್ಲ, ಸದಾಮ್ ಹುಸೇನ್ ಇರಾನ್ ಮೇಲೆ ಯುದ್ಧ ಮಾಡಿದ್ದಲ್ಲ. ಸದಾಮ್ ಹುಸೇನ್ ನ ಕೂರಿಸಿ ಅವನ್ನ ಯುದ್ಧ ಮಾಡಿಸಿದ ಅಮೆರಿಕ ಇರಾನ್ ಮೇಲೆ. ಸೊ ಆಗ್ಲಿಂದಾನು ಈಗ ಯಾರ IRGC ಕಮಾಂಡರ್ಗಳು ನಾವು ಹೇಳ್ತೀವಿ, ಇವರೆಲ್ಲ ಆ ಯುದ್ಧದಲ್ಲಿ ಭಾಗಿಯಾಗಿ ಪಳಗಿದಂತ ವ್ಯಕ್ತಿಗಳು. ಸೊ ಅವರು ಒಂದು ರೀತಿಯಾದಂತ ಅಮೆರಿಕ ಮತ್ತೆ ಈ ಏನು ಒಂದು ಗಲ್ಫ್ ರಾಷ್ಟ್ರಗಳ ಒಂದು ಒಕ್ಕೂಟ ಏನಿದೆ ಅದನ್ನ ನಮ್ಮನ್ನು ಮುಗಿಸುತ್ತೆ, ಅದಕ್ಕೆ ನಾವು ಪ್ರತಿರೋಧ ಒಡ್ಡಬೇಕು. ಅವ್ರು ಇದುವರೆಗೂ ಯಾರ ಮೇಲೂ ದಾಳಿ ಮಾಡಿಲ್ಲ, ಆದ್ರೆ ISIS ನ ಮುಗಿಸಿದ್ದು ಇದೇ IRGC. ಅಮೆರಿಕ ISIS ನ ಸೃಷ್ಟಿ ಮಾಡ್ತು, ಅಲ್ ಖೈದಾನ ಸೃಷ್ಟಿ ಮಾಡ್ತು, ಅದಕ್ಕೆ ಸಾಕಷ್ಟು ಏನೋ ಪ್ರೂಫ್ಗಳಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೂಫ್ ಇದೆ. ಅವ್ರನ್ನೆಲ್ಲ ಬಗ್ಗು ಪಡೆದಿದ್ದು ಇದೇ IRGC. ಈಗ IRGCನೇ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಅವ್ರ ಮೇಲೆ ದಾಳಿ ಮಾಡಿ ನಾನಾ ಸಬೂಬುಗಳು ಕೊಟ್ಟರು, ಒಂದು 7-8 ಸಬೂ ಏನು ಕೊಟ್ಟರು, ಅಂದ್ರೆ ಕಾರಣಗಳು ಕೊಟ್ಟರು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ. ಅದು ಎಲ್ಲ ಸುಳ್ಳು ಅಂತ ಈಗ ಗೊತ್ತಾಗ್ತಾ ಇದೆ. ನ್ಯೂಕ್ಲಿಯರ್ ಬಾಂಬ್ ಮಾಡ್ತೀರಾ ಅಂತ ಹೇಳಿದ್ರು, ಆದ್ರೆ ಇರಾನ್ ಮುಂಚೆಯಿಂದನೂ ಹೇಳ್ತಾ ಬಂದಿರೋದು ನಾವು ನ್ಯೂಕ್ಲಿಯರ್ ಬಾಂಬ್ ಮಾಡೋದಿಲ್ಲ. ಇದೆಲ್ಲ ನಾವು ನೋಡಿದಾಗ ಇರಾನು ಈಗ ಒಂದು ಪ್ರತಿರೋಧದ ಒಂದು ಏನೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರತಿರೋಧ ಯಾವ ರೀತಿ ಶಕ್ತಿಶಾಲಿ ರಾಷ್ಟ್ರಗಳಿಗೆ ಪ್ರತಿರೋಧ ಒಡ್ಡಬೇಕು ಅಂತ ನಮಗೆ ತೋರಿಸ್ತಾ ಇದೆ, ಅದು ನೋಡ್ತಾ ಇದೆ. ಈಗ ಅದನ್ನೇ ಮುಂದುವರಿಸ್ತಾ ನಾವು ಹೋದ್ವಿ ಅಂತ ಹೇಳಿದ್ರೆ, ಇಸ್ರೇಲ್ನ ಪೂರ್ಣ ವಿಸ್ತೀರ್ಣ 2000 ಮೈಲಿ ಚದರ ಮೈಲಿ, 2000 ಚದರ ಮೈಲಿ ಇಸ್ರೇಲ್. ಈಗ ಇರಾನು ದಿನಕ್ಕೆ 50 ಬಾಂಬು, ಒಂದು 8 ಮೈಲಿ ಚದರ ಮೈಲಿ ಅಷ್ಟು ಬಾಂಬ್ ಹಾಕ್ತಾ ಹೋದ್ರೆ, ಇಸ್ರೇಲ್ನ ಮುಗಿಸೋಕೆ ಇರಾನ್ಗೆ ಹೆಚ್ಚು ಕಡಿಮೆ 2.5 ವರ್ಷ ಬೇಕು. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಅಮೆರಿಕ ಯಾವ ರೀತಿಯಾದ ತಪ್ಪು ಗ್ರಹಿಕೆಯಿಂದ ಅಟ್ಯಾಕ್ ಮಾಡಿದೆ ಅಂತ. ಅದೇ ಇರಾನ್ ಮೇಲೆ ಇವರು ಬಾಂಬ್ ಹಾಕಿದ್ರು ಅಂದ್ರೆ 50 ಬಾಂಬು ಪ್ರತಿದಿನ 8 ಚದರ ಮೈಲಿನ ಮುಗಿಸ್ತಾ ಹೋದ್ರು ಅಂದ್ರೆ 215 ವರ್ಷ ಬೇಕು. ಸಾಧ್ಯ ಆಗದೆ ಇರುವಂತ ಮಾತು. ಯಾಕಂದ್ರೆ ಇರಾನು 6.5 ಲಕ್ಷ ಚದರ ಮೈಲಿ ಇದೆ. ಅದು ಅತ್ಯಂತ ಒಂದು ಏನೋ ವಿಸ್ತಾರವಾದಂತ ಏನೋ ತುಂಬಾ ಕಠಿಣವಾದಂತ ಒಂದು ಏನೋ ಗುಡ್ಡಗಾಡು ಪ್ರದೇಶಗಳು, ಪರ್ವತ ಶ್ರೇಣಿಗಳು, ಮತ್ತೆ ಈ ಮರುಭೂಮಿ ಮಿಶ್ರಿತವಾದಂತ ಒಂದು ಜಾಗ. ನಮ್ಗೆ ಇಡೀ ಒಂದು ಏನೋ ಪಶ್ಚಿಮ ಗಡಿ ನೋಡಿದ್ರೆ ಇರಾನ್ ಜಾಗ್ರೋಸ್ ಮೌಂಟೇನ್ ಅಂತ ಹೇಳ್ತೀವಿ, ಜಾಗ್ರೋಸ್ ಪರ್ವತ ಶ್ರೇಣಿ ಅಂತ ಹೇಳ್ತೀವಿ. ಅದು ತುಂಬಾ ಕಠಿಣ ಒಂದು ಏನೋ ಪರ್ವತ ಶ್ರೇಣಿ, ಅದನ್ನ ಹತ್ತಿ ಇಳಿಯೋದು. ಅದೇ ರೀತಿ ಉತ್ತರದಲ್ಲಿರುವಂತಹ ಪರ್ವತ ಶ್ರೇಣಿಗಳು ಅದಕ್ಕೆ ನ್ಯಾಚುರಲ್ ಬ್ಯಾರಿಯರ್ ಆಗಿ ಕೆಲಸ ಮಾಡುತ್ತೆ. ಈ
ಬಲೂಚಿಸ್ತಾನಿಂದ ಹಿಡಿದು ಅಫ್ಘಾನಿಸ್ತಾನವರೆಗೂ ಅಲ್ಲೂ ಅಷ್ಟೇ ನಾರ್ದರ್ನ್ ಪಾರ್ಟ್ ಅಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಎಂಡ್ ಆಗೋದು ಅಲ್ಲೇ ಎಂಡ್ ಆಗುತ್ತೆ. ಸೊ ಇರಾನ್ ಒಂದು ರೀತಿಯಾದಂತಹ ಒಂದು ಸೇಫ್ ಜಾಗ. ಇದುವರೆಗೂ ಈ ಇರಾನ್ ಯಾರು ವಸಾಹತು ಮಾಡ್ಕೊಳಕ್ ಆಗಿಲ್ಲ ಮಾಡರ್ನ್ ಡೇ ಅಲ್ಲಿ. ಯಾವಾಗ ಬ್ರಿಟಿಷು ಫ್ರೆಂಚು ಈ ಯುರೋಪಿಯನ್ ವಸಾಹತುಗಳು ಹೋಗಿ ಎಲ್ಲ ಹುಡ್ಕೊಂಡ್ರು, ಯಾವ್ದಾದ್ರು ಒಂದು ದೇಶ ಯಾವಾಗಲೂ ಈ ಆಧುನಿಕ ವಸಾಹತುಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ಅದು ಇರಾನ್ ಒಂದೇ ದೇಶ. ವೆನೆಜುವೆಲಾದಷ್ಟು ಸುಲಭವಾಗಿ ಇರಾನ್ ಅನ್ನು ಕೂಡ ನಾನು ನನ್ನ ವಶಕ್ಕೆ ಪಡೆದುಕೊಳ್ತೇನೆ ಅನ್ನುವಂತಹ ಟ್ರಂಪ್ನ ಕನಸು ಸಂಪೂರ್ಣ ಭಗ್ನ ಆಗಿ ಹೋಗಿದೆ ಇದರಿಂದ ಅನ್ನೋದು ಗೊತ್ತಾಗ್ತಿದೆ ಅಂತ. ಹೌದು, ದೊಡ್ಡ ಪ್ರಮಾಣದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅವರು ಈಗ ಟ್ರಂಪ್ ಈಗ ಶರಣಾಗತಿ ಒಂದು ಸೂಚನೆ ಏನು ಅಂತ ಹೇಳಿದ್ರೆ ಮೇಯ್ನ್ ಆಗಿ ಅವರು ನಿರೀಕ್ಷೆ ಮಾಡಿದಂತ ಏಟ್ ಕೊಟ್ಟಿದ್ದು ಅದು ಈ ದಿನ ಮುಂಚೆನೆ ಪ್ರೆಡಿಕ್ಟ್ ಮಾಡಿತ್ತು, ತುಂಬಾ ಆಕ್ಯುರೇಟ್ ಆಗಿ ಪ್ರೆಡಿಕ್ಟ್ ಮಾಡಿತ್ತು. ಟ್ರಂಪ್ ಏನಾದರೂ ಇರಾನ್ ಮೇಲೆ ಪರಮೋಚ್ಚ ನಾಯಕನ ಮೇಲೆ ದಾಳಿ ಮಾಡಿದ್ರೆ ಈ ಎಲ್ಲ ದೇಶಗಳು ಅಂದ್ರೆ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಆಗತ್ತೆ ಅಂತ ನಾವು ಹೇಳಿದ್ವಿ, ನಾವು ಅಕ್ಯುರೇಟ್ ಆಗಿ ಹೇಳಿದ್ವಿ. ಯಾಕೆ ಅಂತ ನಾವು ಹೇಳ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಡೀ ಅಮೆರಿಕದ ಆರ್ಥಿಕ ವ್ಯವಸ್ಥೆ ನಿಂತಿರೋದೆ ಈ ದೇಶಗಳ ಮೇಲೆ. UAE, ದುಬೈ ಏನು ಬಿಸ್ನೆಸ್ ಕಚ್ಚಾ ತೈಲದಿಂದ ತಗೊಳ್ತಾರೆ, ಅದರಿಂದ ದುಡ್ಡು ತಗೊಂಡೋಗಿ ಅಮೆರಿಕನ್ ಬ್ಯಾಂಕ್ಸ್ ಅಲ್ಲೇ ಇಡ್ತಾರೆ ಇವರು. ಫಾರ್ ಎಕ್ಸಾಂಪಲ್ ಸೌದಿ ಅರೇಬಿಯಾ, ಕತಾರ್, UAE, ಕುವೈತ್, ಒಮಾನ್, ಎಲ್ಲ ರಾಷ್ಟ್ರಗಳ ಆಯಿಲ್ ಏನು ಸಂಪತ್ತಿದೆ ಈ ಸಂಪತ್ತಿನನ್ನೇ ಹುಟ್ಕೊಂಡಿದ್ದು ಈ ದೇಶಗಳು. ಅದಕ್ಕಿಂತ ಮುಂಚೆ ಇದು ಪುಟ್ಟ ರಾಷ್ಟ್ರಗಳು ತಿಳ್ಕೋಬೇಕು ನೀವು. ನಾವು ಚಿಕ್ಕವರಿದ್ದಾಗ ಶಾರ್ಜಾ ಮ್ಯಾಚ್ಗಳು ನೋಡ್ತಿದ್ವಿ. ಶಾರ್ಜಾ ಮ್ಯಾಚ್ ಅಲ್ಲಿ ಸ್ಟೇಡಿಯಂ ಇಂದ ಆಚೆ ತೋರಿಸಿದಾಗ ಅದು ಮರುಭೂಮಿ ಇರ್ತಿತ್ತು. ಈಗ ಅದೆಲ್ಲ ಸ್ಕೈ ಸ್ಕ್ರೇಪರ್ಸ್, ದೊಡ್ಡ ಏನೋ ಕಂಪನಿ ಅಂದ್ರೆ ಅಂತಸ್ತಿನ ದೊಡ್ಡ ಮಹಡಿಗಳು, ಈ ರೀತಿಯಾದಂತಹ ಸ್ಕೈ ಸ್ಕ್ರೇಪರ್ಸ್ ನಾವು ಕಾಣ್ತಿದೀವಿ. ಇದೆಲ್ಲ ಆಯಿಲ್ ಮನಿಯಿಂದ ಬಂದಿದ್ದು. ಈ ಆಯಿಲ್ ಮನಿ ಪ್ರೊಟೆಕ್ಷನ್ ಆಗಿ ಅಮೆರಿಕನ ಮಿಲಿಟರಿ ಬೇಸ್ನ ತಗೊಬಂದಿಟ್ರು. ಸೊ ಅದನ್ನೆಲ್ಲ ಇರಾನ್ ಹೊಡೆದಾಕಿದೆ. ಈಗ ನೀವು ನಮ್ದು ಏನು ಹೊಡಿತೀರೋ ಎಕ್ಸಾಕ್ಟ್ಲಿ ನಾವು ಅರಬ್ ರಾಷ್ಟ್ರಗಳ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಈ ಬ್ಯಾಂಕ್ಗಳು ಮತ್ತೆ ಇದ್ರ ಮೇಲೆ ದಾಳಿ ಮಾಡೋಕೆ ಸುಲೋಚ್ಕೊಂಡ್ರು ಅಂದ್ರೆ ಅಮೆರಿಕ ಇನ್ನೊಂದು 5 ವರ್ಷಗಳು ಪತನ ಆಗಲಿ. ಅಲ್ಲ, ಈ ತರದ ಪ್ರತಿದಾಳಿ ನಡೆಯುತ್ತೆ ಅನ್ನುವಂತಹ ಊಹೆವು ಅಮೆರಿಕಕ್ಕೆ ಮತ್ತೆ ಇದಿರಲಿಲ್ಲ. ಯಾಕಂದ್ರೆ ಅವರು ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಇರಾನ್ನ. ಯಾಕಂದ್ರೆ ಇರಾನ್ ಕಳೆದ 40 ವರ್ಷಗಳಲ್ಲಿ ತನ್ನದೇ ಆದ ಒಂದು ಮಿಸೈಲ್ ಪ್ರೋಗ್ರಾಮ್ ಮಾಡ್ಕೊಂಡಿದೆ. ನಮ್ಗೆ ಅಬ್ದುಲ್ ಕಲಾಂ ಹೇಗೋ ಅವರಲ್ಲೂ ಒಬ್ರು ಮೊಜಾಡೆ ಅಂತ ಒಬ್ರು ಇದಾರೆ, ಅವರು ಹಸನ್ ಮೊಜಾಡೆ ಅನ್ಸುತ್ತೆ. ಅವ್ರು ತೀರೋದ್ರು 2011ರಲ್ಲಿ. ಅವರು ಮಾಡಿದ್ದಾರೆ. ಭಾರತದ ಹತ್ರ ಇರೋದು ಬ್ರಹ್ಮೋಸ್ ಮಿಸೈಲ್, ನೀವು ಕೇಳಿರ್ಬೋದು. ಬ್ರಹ್ಮೋಸ್ ಮಿಸೈಲ್ ನ ವೇಗ 2500 ಕಿಲೋಮೀಟರ್ ಇಂದ 3700 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವಂತ ವೇಗದಂತ ಒಂದು ಕ್ಷಿಪಣಿ, ಅದು ಬ್ಯಾಲಿಸ್ಟಿಕ್ ಕ್ಷಿಪಣಿ. ಅದು ಇರಾನ್ ಹತ್ರ ಅತ್ಯಂತ ಕಠಿಣ ಆರ್ಥಿಕ ನಿರ್ಬಂಧಗಳ ಹೊರತಾಗಿ ಅವರು ಮಾಡಿಕೊಂಡಿರುವಂತ ಒಂದು ವ್ಯವಸ್ಥೆ ಯಾವ್ದಿದೆ, ಮಿಸೈಲ್ಗಳು ಯಾವ್ದಿದೆ ಅಂತ ಹೇಳಿದ್ರೆ ಸೆಜಿಲ್ ಅಂತ ಒಂದು ಮಿಸೈಲ್ ಇದೆ. ಅದರ ಏನೋ ಸ್ಪೀಡು 8000 ಕಿಲೋಮೀಟರ್ ಇಂದ ಹಿಡಿದು 15000 ಕಿಲೋಮೀಟರ್ ವರೆಗೂ ಹೋಗುತ್ತೆ ಪ್ರತಿ ಗಂಟೆಗೆ. ಅಂದ್ರೆ ನಮ್ಮ ಬ್ರಹ್ಮೋಸ್ ಮಿಸೈಲು ನೀವು ಕನ್ಯಾಕುಮಾರಿಲಿ ನೀವು ಬಿಟ್ರಿ ಅಂತ ಹೇಳಿದ್ರೆ 1 ಗಂಟೆಗೆ ಅದು ಕಾಶ್ಮೀರ ಹತ್ರ ಇರುತ್ತೆ ಅಂತ ತಿಳ್ಕೊಳ್ಳಿ. ಈ ಇರಾನ್ನ ಮಿಸೈಲು ನೀವು ಕನ್ಯಾಕುಮಾರಿ ಹತ್ರ ಬಿಟ್ರೆ ರಷ್ಯಾ ತುದಿಲಿ ಇರುತ್ತೆ 1 ಗಂಟೆಗೆ. ಅಷ್ಟು ವೇಗವಾಗಿ ಹೋಗುವಂತ ಮಿಸೈಲ್ಗಳಿದೆ. ಖುರಮ್ ಶೋರ್ ಅಂತಿದೆ ಮಿಸೈಲು. 3-4 ಟೈಮ್ಸ್ ಸ್ಪೀಡ್. ಹೌದು, 3-4 ಟೈಮ್ಸ್ ಅಲ್ಲ, ಅದು ಅದಕ್ಕೆ ಆಂಟಿ ಮಿಸೈಲ್ ಸಿಸ್ಟಮ್ ಕೆಲಸ ಮಾಡೋದಿಲ್ಲ. ಟ್ರೆಡಿಷನಲ್ ಆಗಿ ಒಂದು ಪಾರಂಪರಿಕವಾಗಿ ಒಂದು ಕ್ಷಿಪಣಿ ನಿಮ್ ಕಡೆ ಬರ್ತಾ ಇದೆ ಅಂದ್ರೆ ಅದನ್ನ ಹೊಡೆದುಳಿಸ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಮಾರ್ಕ್ ನಂಬರ್ 3ಗಿಂತ ಕಡಿಮೆ ಇರಬೇಕು. ಮಾರ್ಕ್ ನಂಬರ್ 3 ಅಂತ ಹೇಳಿದ್ರೆ ಸರಾಸರಿ 3000 ಕಿಲೋಮೀಟರ್ಗಿಂತ ಪರ್ ಕಿಲೋಮೀಟರ್ ಕಡಿಮೆ ಸ್ಪೀಡಲ್ಲಿ ಬರ್ತಾ ಇರೋಂಥ ಕ್ಷಿಪಣಿಗಳು ನೀವು ತಡಿಬೋದು. ಅದಕ್ಕಿಂತ ಜೋರಾಗಿ ಬಂತು ಅಂದ್ರೆ ನಿಮ್ಮ ಆಂಟಿ ಮಿಸೈಲ್ ಸಿಸ್ಟಮ್ ವರ್ಕ್ ಆಗಲ್ಲ. ಇದು ಪ್ರಪಂಚದಲ್ಲಿ ಯಾವುದೇ ಸಿಸ್ಟಮ್ ಅದ್ರ ಕೆಲಸ ಮಾಡಲ್ಲ. ಸೊ ಈಗ ಥಾರ್ಡ್ ಸಿಸ್ಟಮ್ ಇರ್ಬೋದು, ಅಮೆರಿಕ ಯೂಸ್ ಮಾಡ್ತಾರೋ ಥಾರ್ಡು, ಪೇಟ್ರಿಯಾಟು, ಇನ್ಯಾವ ಇದೆ. ರೇಡಾರ್ ಸಿಸ್ಟಮ್ ಎಲ್ಲ ಹೊಡೆದು ಸಾಕಿದ್ದಾರೆ. ಆಲ್ಮೋಸ್ಟ್ 4.5 ನೀವು ಹಂಗೆ ಲೆಕ್ಕ ಹಾಕಿದ್ರೆ ನಾನು 50,000 ಕೋಟಿಯಷ್ಟು ರೇಡಾರ್ಗಳನ್ನ, ಅತ್ಯಾಧುನಿಕ ರೇಡಾರ್ಗಳನ್ನ ಇರಾನ್ ಹೊಡೆದುಳಿಸಿದೆ. ಅಂದ್ರೆ ಅದನ್ನ ಬಿಲ್ಡ್ ಮಾಡೋಕ್ಕೆ ಇನ್ನೊಂದು 3-4 ವರ್ಷ ಬೇಕು ಅಮೆರಿಕಾಗೆ. ಅದನ್ನೆಲ್ಲ ಹೊಡೆದುಳಿಸಿದ್ದಾರೆ. ಈಗ ಈ ಆಂಟಿ ಮಿಸೈಲ್ ಏನ್ ಸಿಸ್ಟಮ್ ಅದನ್ನು ಕೊಲ್ಯಾಪ್ಸ್ ಆಯಿತು ಅಂತ ಹೇಳಿದ್ರೆ ಈ ಇಸ್ರೇಲ್ ಸರ್ವೈವಲ್ ಆಫ್ ಇಸ್ರೇಲ್ ಇಟ್ ಸೆಲ್ಫ್ ವಿಲ್ ಬಿ ಅಂಡರ್ ಕ್ವಶನ್. ಸೊ ಇಸ್ರೇಲ್ ನಮ್ಗೆ ಗೊತ್ತಿರೋಂಗೆ ಅತ್ಯಂತ ದುಷ್ಟ ರಾಷ್ಟ್ರ. ಅದು
ಅದು ನ್ಯೂಕ್ಲಿಯರ್ ಬಾಂಬ್ ಹಾಕೋಕ್ಕೂ ಹೇಸೋದಿಲ್ಲ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆ ಥರದೊಂದು ಚರ್ಚೆ ಇದೆ ಈಗ. ಚರ್ಚೆ ಶುರುವಾಗಿದೆ. ಸೊ ಇದು ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ. ಆದರೆ ಇರಾನ್ ಮಾತ್ರ ಈಗ ಅತ್ಯಂತ ಒಂದು ತನ್ನ ಪ್ರತಿರೋಧದಿಂದ ಅಮೆರಿಕನ್ ಮಣಿಸಿದೆ, ಅದನ್ನ ಅಷ್ಟು ಮಾತ್ರ ಹೇಳ್ಬೋದು. ಮುಖ್ಯವಾಗಿ ಇದನ್ನು ಹೊರತಾಗಿ ಮಾತನಾಡೋದಾದ್ರೆ, ಈ ಖಮೈನಿ ಏನಿದ್ರು ಅವರ ದೈವ ಪ್ರಭುತ್ವ ಅಥವಾ ಮೂಲಭೂತವಾದದ ವಿರುದ್ಧ ನಿಂತಹ ಇರಾನ್ ಜನರೇ ಅವ್ರ ಪರವಾಗಿ ಈಗ ಡಾಕ್ಟರ್ ಹಕೀಂ ಮಾತನಾಡ್ತಾರೆ, ಒಂದು ವೇಳೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ಇನ್ನೂ ಮುಂದುವರಿಸಿದರೆ, ಇನ್ನೂ ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾನೆ ಇದ್ರೆ ಇರಾನ್ನಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಎದ್ದು ನಿಂತು ಸೈನಿಕನಾಗ್ತಾನೆ, ಅಷ್ಟರ ಮಟ್ಟಿಗೆ ದೇಶಾಭಿಮಾನ ನಮ್ಮಲ್ಲಿದೆ ಅನ್ನುವ ಲೆಕ್ಕಕ್ಕೆ ಮತ್ತು ಖಮೈನಿ ಪರವಾಗಿ ನಿಲ್ತಾರೆ ಅನ್ನುವ ಲೆಕ್ಕಕ್ಕೆ ಮಾತನಾಡ್ತಾರೆ ಅಂತ. ನೀವು ಅಂದರೆ ಇದನ್ನ ಒಂದು ನಾವು ಚರ್ಚೆ ಮಾಡಬೇಕು ಅಂದಾಗ ಈ ಅರಬ್ ಸ್ಪ್ರಿಂಗ್ ಅಂತ ಒಂದು ಆಯಿತು 2007ರಿಂದ 2010-11ವರೆಗೂ ಅರಬ್ ಸ್ಪ್ರಿಂಗ್ ಆಯಿತು. ಅಲ್ಲಿ 40 ವರ್ಷ 30 ವರ್ಷ ಆಳದಂತಹ ರಾಜಮನೆತನಗಳು ಒಂದೊಂದಾಗಿ ಕುಸಿತು, ಅಥವಾ ಅಧಿಕಾರ ವಹಿಸ್ಕೊಂಡಂಥ ಈಜಿಪ್ಟ್ನ ಹುಸ್ನಿ ಮುಬಾರಕ್ ಇರ್ಬೋದು, ಮೊಹಮ್ಮದ್ ಗಡಾಫಿ, ಲಿಬಿಯಾದ ಮೊಹಮ್ಮದ್ ಗಡಾಫಿ ಇರ್ಬೋದು, ಈ ರೀತಿ ನಾನಾ ನಾಯಕರ ವಿರುದ್ಧ ಜನ ಪ್ರತಿಭಟನೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಬಂದು, ಇದರಲ್ಲಿ ಒಂದು ಆಯಾಮದ ಪ್ರಕಾರ ಇಲ್ಲಿ ಇವ್ರನ್ನೆಲ್ಲ ಬೀಳ್ಸಿದ್ದು ಒಂದು ರೀತಿಯಾದಂತಹ ಅಮೆರಿಕದ NGO ನೆಟ್ವರ್ಕ್ ಅಂತ ಹೇಳಲಾಗುತ್ತೆ. ಈಗ ಇರಾನ್ ಬಗ್ಗೆನೂ ಅದನ್ನ ಹೇಳ್ತಾ ಇದೆ. ಹಂಗಂತ ನಾವು ಧಾರ್ಮಿಕ ಮೂಲಭೂತವಾದನ್ನ ಎದುರಿಸಬಾರ್ದ, ಡೆಫಿನೆಟ್ಲಿ ಖಂಡಿಸ್ಬೇಕಾಗ್ತದೆ. ಆದರೆ ಇವರು ಮಾಡೋ ಕೆಲಸದಿಂದ ಈಗ ಅಮೆರಿಕ ಪರನೋ ಅಥವಾ ನೀವು ದೇಶದ ಪರನೋ ಅಂತ ಹೇಳಿದಾಗ ನ್ಯಾಚುರಲಿ ಜನ ದೇಶದ ಪರವಾಗಿ ಇರ್ತಾರೆ. ಅದೇ ಈಗ ಇರಾನ್ ಅಲ್ಲಿ ಆಗ್ತಾ ಇದೆ. ಅಲ್ಲಿ ನೈಜವಾಗಿ ಪ್ರಜಾತಾಂತ್ರಿಕವಾಗಿ ಹೋರಾಟ ಮಾಡ್ತಾರಂತ ತುಂಬಾ ಜನ ಇದ್ದಾರೆ. ಆದ್ರೆ ಈ ಯುದ್ಧ ಅಂತ ಬಂದಾಗ, ಅಮೆರಿಕ ಈ ಸಾಮ್ರಾಜ್ಯಶಾಹಿ ಯುದ್ಧ ಅಂತ ಬಂದಾಗ, ಅವರು ಈಗಾಗಲೇ ಅಮೆರಿಕದ ಕ್ರೂರತೆನ 15 ಲಕ್ಷ ಜನ, ಸರಾಸರಿ 15 ಲಕ್ಷ ಜನ ತೀರೋಗಿದ್ರು ಇರಾನ್ ಯುದ್ಧದಲ್ಲಿ ಅಮೆರಿಕ ವಿರುದ್ಧ ಹೋರಾಡಿ. ಸೊ ಅವ್ರಿಗೆ ಇದು ಆಗ್ಲೇ ಎಕ್ಸ್ಪೀರಿಯನ್ಸ್ ಇದೆ, ಇದು ಯಾವ ರೀತಿ ಒಂದು ಸ್ವರೂಪ ಪರಿಣಾಮ ಬೀರುತ್ತೆ ಇದರಿಂದ. ಸೊ ಇಡೀ ಜನತೆ ಈಗ ಇರಾನ್ನ ಅದು ಪ್ರಭುತ್ವದ ಜೊತೆಗೆ, ಧಾರ್ಮಿಕ ಪ್ರಭುತ್ವದ ಜೊತೆಗೆ ದೇಶಾಭಿಮಾನವನ್ನು ಕೂಡ ಮೂಡಿಸಿದೆ ಅಂತ ಬೆಸೆದುಕೊಂಡು ಈಗ ಅದು ಹೋರಾಟಕ್ಕೆ ಸಜ್ಜಾಗಿದೆ. ಇನ್ನು ಮುಖ್ಯವಾಗಿ ಈ ಭಾರತದ ಕೆಲವು ಮಾಧ್ಯಮಗಳು ಅನ್ನೋದಕ್ಕಿಂತ ಮೋಸ್ಟ್ ಆಫ್ ದ ಮೀಡಿಯಾಸ್, ಮೇನ್ ಸ್ಟ್ರೀಮ್ಸ್ ಮೀಡಿಯಮ್ಸ್ ಏನು ವರದಿಗಳನ್ನು ಏನು ಮಾಡಿತ್ತು, ಈ ಖಮೈನಿ ಹತ್ಯೆ ಆದ ಸಂದರ್ಭದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಪರವಾಗಿ ಮಾಡಿದಂತಹ ವರದಿಗಳು, ನಾನು ಆಗ ಇದನ್ನ ಸ್ವಲ್ಪ ಟಚ್ ಮಾಡಿದೆ. ಬಟ್ ಈಗ ಇದನ್ನು ಗಮನಿಸೋದಾದರೆ, ಈಗ ತೈಲ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳು, ಬೈ ಪ್ರಾಡಕ್ಟ್ಸು ಇವುಗಳೆಲ್ಲ ಕೊರತೆ ಆಗ್ತಾ ಇದೆ, ಅಭಾವ ಸೃಷ್ಟಿ ಆಗಿದೆ ಅನ್ನುವುದನ್ನು ಮನಗಂಡಾದಂಥ ಸಂದರ್ಭದಲ್ಲಿ ಉಲ್ಟಾ ರಿಪೋರ್ಟ್ ಮಾಡುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಗೊತ್ತಾಗುತ್ತೆ ಅಂತ. ಬೇಕಾದ ಹಾಗೆ ವರದಿಗಳನ್ನು, ನೈಜತೆ ಇಲ್ಲ, ವಸ್ತುನಿಷ್ಠತೆ ಇಲ್ಲ, ಮಾಧ್ಯಮಗಳು ಏನು ಮಾಡಬೇಕು ಅದರ ಜವಾಬ್ದಾರಿಯನ್ನು ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇಂಡಿಯನ್ ಮೇನ್ ಸ್ಟ್ರೀಮ್ಸ್ ಮೀಡಿಯಾಗಳು ಕಾರಣ ಆಗ್ತಾ ಇದೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಆಗುತ್ತೆ ಅಂತ. ಇದು ನನ್ನ ಪ್ರಕಾರ ಇದು ಒಂದು ರೀತಿಯಾದಂಥ ಒಂದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂತ ಅನ್ಸುತ್ತೆ. ಅಮೆರಿಕದ ಮಾಧ್ಯಮಗಳ ಹೇಗಿತ್ತು ಅದರ ಒಂದು ಕೆಟ್ಟದಾಗಿ ಸೀಮೆಣ್ಣೆ ಜೆರಾಕ್ಸ್ ಅಂತ ಹೇಳ್ತೀವಲ್ವಾ, ಆ ರೀತಿ ಮಾಡ್ಕೊಂಡ್ರೆ ಭಾರತದ ಮಾಧ್ಯಮಗಳು ಅಂತ ಹೇಳ್ಬೋದು. ಅಂದ್ರೆ ಅಮೆರಿಕ ಈ ರೀತಿ ಎಕ್ಸ್ಪೋರ್ಟ್ ಮಾಡುತ್ತೆ ಕೂಡ ಈ ಮಾಡೆಲ್ನ. ಅಂದ್ರೆ ಮೀಡಿಯಾನ ಕಂಟ್ರೋಲ್ ಮಾಡ್ಕೊಂಡ್ರೆ ನೀವು ಎಲ್ಲಾರನ್ನೂ ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಒಂದು ಏನು ಅಂತ ಹೇಳಿದ್ರೆ, ಖೊಮೇನಿನ ಹೊಡೆದಾಕಿದ ತಕ್ಷಣ ಇರಾನ್ ಬಿದ್ದೋಗುತ್ತೆ ಅನ್ನೋದು ಯಾರು ಅಲ್ಲಿ ಇರಾನ್ ಹೇಳಿದ್ವಾ, 47 ವರ್ಷದಿಂದ ಇದಕ್ಕೆ ತಯಾರಾಗಿ ಬಂದಿದೆ. ಈ ರೀತಿಯಾದಂಥ ಡಿಕ್ಯಾಪಿಟೇಷನ್ ಸ್ಟ್ರೈಕ್ಸ್ ಅಂತಾರೆ. ಇದರ ಅಮೆರಿಕ ಜನರಲ್ ಒಬ್ಬ ಕಂಡುಹಿಡಿದಂಥ ಒಂದು ಥಿಯರಿ ಇದು. ಡಿಕ್ಯಾಪಿಟೇಷನ್ ಸ್ಟ್ರೈಕ್ ಅಂತ ಹೇಳಿದ್ರೆ, ಒಂದು ಲೀಡರ್ಶಿಪ್ನ ಕೊಂದಾಕಿ, ಇಡೀ ಲೀಡರ್ಶಿಪ್ನ ಕೊಂದಾಕಿ, ಅದಾದ ನಂತರ ನಿಮಗೆ ಒಂದು ಎಸೆನ್ಷಿಯಲ್ಸ್ ಏನೇನಿದೆ, ಈಗ ಇರಾನಲ್ಲಿ ಆಯಿಲು, ನೀರು, ಅವು ಇವೇನಿದೆ ಅದನ್ನ ಡೆಸ್ಟ್ರಾಯ್ ಮಾಡಿ, ಅದಾದ ನಂತರ ನಿಮಗೆ ಅಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಡೆಸ್ಟ್ರಾಯ್ ಮಾಡಿ, ಅದಾದ್ಮೇಲೆ ಪಾಪ್ಯುಲೇಷನ್ ತಾನೇ ದಂಗೆ ಹೇಳುತ್ತೆ. ಕೊನೆಯದಾಗಿ ಮಿಲಿಟರಿ ನಮ್ಮ ಪರವಾಗಿ ಬಂದ್ಬಿಡ್ತಾರೆ, ಅದನ್ನ ಗೆದ್ಬಿಡ್ಬೋದು ಅನ್ನೋದು ಅವ್ರ ಥಿಯರಿ. ಬಟ್ ಇದು ಪಾಸಿಬಲ್ ಇರಾಕಲ್ಲಿ ಹಂಗೆ ಆಗಿದೆ. ಇರಾಕ್ ಯುದ್ಧದಲ್ಲಿ ಸದಾಮ್ ಹುಸೇನ್ ಕ್ಯಾಪ್ಚರ್ ಮಾಡಿದಾಗ ಇದೇ ಥಿಯರಿಯನ್ನು ಯೂಸ್ ಮಾಡಿದ್ದು. ಇಡೀ ಮಧ್ಯಪ್ರಾಚ್ಯ ಇದೇ ಥಿಯರಿನ ಯೂಸ್ ಮಾಡಿ ಹತ್ಯಾರು. ಸಿರಿಯಾದಲ್ಲಿ ಆಗಿದ್ದೇನೋ, ಸಿರಿಯಾದಲ್ಲಿ
ಒಂದು ಈ ರೀಸೆಂಟ್ಲಿ ವೆನೆಜುವೆಲನು ಅದೇ ತರ ಆಗೋದು. ಅದೇ ರೀತಿ. ಆದ್ರೆ ವೆನೆಜುವೆಲಲ್ಲಿ ಇನ್ನು ಜನ ದಂಗೆ ಎದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ನು ಇನ್ನೂ ಕೊಂದಿಲ್ಲ, ಅಥವಾ ಏನಾದ್ರು ಅವನ್ನ ಕೊಂದಿದ್ರೆ, ಮಧುರನ ಕೊಂದು ಇದೇ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಅದು ಬೇರೆ ಒಂದು ಸ್ವರೂಪ ಪಡ್ಕೊಳ್ತಿತ್ತು. ಈಗ ಆ ರೆಜಿಮ್ನೇ ಒಂದು ರೀತಿಯಾದಂತ ಮ್ಯಾನೇಜ್ ಮಾಡುವಂತ ಒಂದು ಇದಕ್ಕೆ ಅಮೆರಿಕ ಕೈ ಹಾಕಿದೆ. ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಪರಮೋಚ್ಚ ನಾಯಕನ್ನ ಕೊಂದಿದೆ. ಸೊ ಅದು ಇನ್ನ ಅಟ್ಲೀಸ್ಟ್ ಒಂದು ಒಂದು 2 ದಶಕಗಳ ಕಾಲ ಇದು ಅಮೆರಿಕ ಈ ಮಧ್ಯಪ್ರಾಚ್ಯದಲ್ಲಿ ಎಲ್ಲೆಲ್ಲಿ ಕಾಲಿಡುತ್ತೆ ಅಲ್ಲಿ ಇರಾನ್ನ ಪ್ರತಿರೋಧ ಅದು ಕಾಣುತ್ತೆ. ಇನ್ನು ಕೊನೆಯದಾಗಿ ಈ ಚರ್ಚೆಯನ್ನು ಮುಗಿಸುವ ಹಂತಕ್ಕೆ ತಲುಪೋದಾದರೆ, ಈ ಪೆಟ್ರೋಲಿಯಂ ಆಲ್ಟರ್ನೇಟಿವ್ಸ್ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಮಾಡ್ಕೊಂಡಿಲ್ಲ ಅನ್ನೋದು ಒಂದು ಆಘಾತಕಾರಿ ವಿಷಯ ಅಂತ. ಸೊ ಇಷ್ಟು ವರ್ಷಗಳಾಯಿತು, ಸ್ವತಂತ್ರ ಬಂದು ಆಮೇಲೆ ಬೇರೆ ಬೇರೆ ಸರ್ಕಾರಗಳು ಬಂತು, ಈ ಹಿಂದೆ ಕೂಡ ಒಂದಿಷ್ಟು ಪ್ರಯತ್ನಗಳಾಗಿತ್ತು, ಅದು ಸಂಪೂರ್ಣ ಆಗದೆ ಉಳಿದು ಹೋಯಿತು ಅಂತ. ಈಗ ನಾವು ವಿಶ್ವಗುರು, ನಾವು ಎಲ್ಲವನ್ನೂ ತಯಾರಿದ್ದೇವೆ, ಎಂತಹ ಬಾಲಿಶ ಹೇಳಿಕೆ ಕೇಳಿದ್ರೆ ಕೊರೋನಾ ಸಂದರ್ಭವನ್ನು ಹೇಗೆ ಎದುರಿಸಿದ್ದೀವಿ ನಾವು, ಅದೇ ರೀತಿಯಲ್ಲಿ ನಾವು ಎದುರಿಸ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೊಡುವಂತಹ ಪ್ರಧಾನಿ ನಮ್ಮ ದೇಶದಲ್ಲಿ ಇದ್ದಾರೆ ಅನ್ನೋದು ನಾವು ಇವತ್ತು ಹೇಳಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಅಂದರೆ ಜನರಿಗೆ ಏನು ಒಂದು ಸಲಹೆಯನ್ನು ಕೊಡಬೇಕಿತ್ತು ಅಥವಾ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗದೇ ಇರುವ ಹಾಗೆ ನೋಡ್ಕೊಳ್ಬೇಕಿತ್ತೋ ಅದನ್ನು ಹೇಳದೆ ಅಥವಾ ಅದನ್ನು ಮಾಡದೆ ಈ ರೀತಿಯಾದಂತಹ ಒಂದು ಬಾಲಿಶವಾದಂಥ ಹೇಳಿಕೆಯನ್ನು ಕೊಡುವಂತಹ ಪ್ರಧಾನಿ ನಮ್ಮ ದೇಶದಲ್ಲಿ ಜನ ಆರಿಸಿದ್ದಾರೆ. ಆಲ್ಟರ್ನೇಟಿವ್ಸ್ ಇಲ್ಲ ಒಂದು ಈ ಥರದೊಂದು ವಿಷಯ. ಶಿವಸುಂದರ್ ಅನ್ನೋ ಸಾಮಾಜಿಕ ಹೋರಾಟಗಾರರಿದ್ದಾರೆ. ಅವರು ಇದ್ರ ಬಗ್ಗೆ ಹೇಳಿದಾಗ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಈ ಹೇಳಿಕೆನ ನಾವು ಎಚ್ಚರಿಕೆಯಾಗಿ ನೋಡಬೇಕು ಅಥವಾ ಬೆದರಿಕೆಯಾಗಿ ನೋಡಬೇಕು ಅಂತ ಹೇಳಿದ್ರು. ಅಂದರೆ ಕೊರೋನಾ ಒಂದು ಅತ್ಯಂತ ಮಿಸ್ಮ್ಯಾನೇಜ್ಡ್ ಒಂದು ಎಪಿಸೋಡ್ ಆಫ್ ಇಂಡಿಯನ್ ಹಿಸ್ಟ್ರಿ. ಭಾರತ ಇತಿಹಾಸದಲ್ಲೇ ಕೊರೋನಾ ಅಷ್ಟು ಅವ್ಯವಸ್ಥೆ ನಮ್ಮ ಭಾರತ ದೇಶ ಕಂಡಿರಲಿಲ್ಲ. ಎಷ್ಟು ಜನ ಸತ್ರು, ಆಕ್ಸಿಜನ್ ಇಲ್ದಿರ, ಎಷ್ಟು ಜನ ಅಪಾರ ಪ್ರಮಾಣದ ಒಂದು ಸಾವು ನೋವು ಸಂಭವಿಸಿದ್ರು ಕೂಡ. ಇಂಡಿಯನ್ ಗೌರ್ಮೆಂಟ್ ಕೊಡೋ ಡಾಟಾ ಬೇರೆ, WHO ಕೊಡೋ ಡಾಟಾ ಬೇರೆ. ಸೊ ಇದು ಇನ್ನ ಈ ನ್ಯಾಚುರಲ್ ಅಂದ್ರೆ ಇನ್ನ ನಮ್ಮ ಇಂಧನ ಪೂರೈಕೆಯ ಸ್ವಾಯತ್ತತೆ ಬಗ್ಗೆ ನಾವು ಮಾತಾಡಕ್ ಬಂದ್ವಿ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ನಾವು ತಿಳ್ಕೊಬೇಕು, ಭಾರತ ಅಷ್ಟೊಂದಾಗಿ ಈ ಕಚ್ಚಾ ತೈಲದ ನಿಕ್ಷೇಪಗಳು ಇಲ್ಲ. ಅದೆಲ್ಲಿದೆ? ಗಲ್ಫ್ ಕಂಟ್ರಿಗಳಲ್ಲಿ ಸುತ್ತಮುತ್ತ ಇದೆ. ಗಲ್ಫ್ ಕಂಟ್ರಿಯಿಂದ ಹಿಡಿದು ರಷ್ಯಾವರೆಗೂ ಏನೊಂದು ಇದು ಹೋಗುತ್ತೆ, ಆ ಪೂರ್ತಿ ಜಾಗದಲ್ಲಿ ಆಯಿಲ್ ಇದೆ. ವೆನೆಜುಲಾದಲ್ಲಿದೆ, ಅಮೇರಿಕಾದಲ್ಲಿದೆ, ಕೆನಡಾದಲ್ಲಿದೆ, ಇಲ್ಲೆಲ್ಲ ನಿಕ್ಷೇಪಗಳು ಇದೆ. ಭಾರತ ಅಷ್ಟೊಂದು ನೈಸರ್ಗಿಕವಾಗಿ ಅಂತ ಒಂದು ಸೋರ್ಸ್ ಇಲ್ಲ, ನಮ್ಮ ಹತ್ರ ಇಲ್ಲ. ಸೊ ಸೋರ್ಸ್ ಇಲ್ಲ ಅಂದಾಗ ನೀವು ಒಂದು ಆಲ್ಟರ್ನೇಟಿವ್ ಎನರ್ಜಿನ ನಾವು ಡೆವಲಪ್ ಮಾಡ್ಕೋಬೇಕಿತ್ತು. ಈಗ ಚೈನಾ ಈಗ 3 ತಿಂಗಳಿಂದ 4 ತಿಂಗಳ ಕಾಲ ಕಚ್ಚಾ ತೈಲ ಅಭಾವ ಆಗದೇ ಇರೋ ಹಂಗೆ ಒಂದು ಕೆಪಾಸಿಟಿ, ಲಾರ್ಜರ್ ಕೆಪಾಸಿಟಿ ಮಾಡ್ಕೊಂಡಿದೆ. ಅದು ಈಗಲ್ಲ, 20 ವರ್ಷಗಳಿಂದನೂ 25 ವರ್ಷಗಳಿಂದನೂ ಅದು ಒಂದು ಕಾನ್ಷಿಯಸ್ ಆಗಿ ಈ ರೀತಿ ಒಂದು ಕ್ರೈಸಿಸ್ ಆದರೆ ನಮಗೆ 3 ತಿಂಗಳಿಂದ 4 ತಿಂಗಳ ಕಾಲವರೆಗೂ ಈ ಇಂಧನ ಅಭಾವ ಇರಬಾರ್ದು ಅಂತ ಮಾಡಿಕೊಂಡು ಅದು ಶೇಖರಣೆ ಮಾಡಿ ಇಟ್ಕೊಂಡಿದೆ. ಭಾರತ ಅದು ಯಾವ ರೀತಿಯಲ್ಲಿ ಮಾಡಿಲ್ಲ. ಭಾರತದ ಹತ್ರ ಇರೋದು 20ರಿಂದ 30 ದಿವಸದವರೆಗೂ ಇರುತ್ತೆ. ಬಟ್ ಇದೇನು ಅಂತ ಹೇಳಿದ್ರೆ, ಭಾರತದಿಂದ ಈ ಗಲ್ಫ್ ದೇಶಗಳಿಗೆ 3ರಿಂದ 4 ದಿವಸ ಏರಾಫ್ಟ್ ಅಂದರೆ ಹಡಗುಗಳ ಮೂಲಕ ಬಂದರೆ 3 ದಿವಸ 4 ದಿವಸ ಆಗುತ್ತೆ. ಸೊ ಅದ್ರ ಮೇಲೆ ಓವರ್ ಡಿಪೆಂಡೆಂಟ್ ಆಗಿದ್ವಿ ನಾವು. ನೀವು ಫಾರ್ ಎಕ್ಸಾಂಪಲ್ ಈಗ LPG ಅಭಾವ ಅಂತ ಹೇಳ್ತಾ ಇದ್ದೀರಾ. LPG ಅಭಾವದ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. 90% ಭಾರತದ LPG ಬರೋದು ಗಲ್ಫ್ ದೇಶಗಳಿಂದ. ಆ 90%ಅಲ್ಲಿ 60% ನಮಗೆ ಡೈರೆಕ್ಟ್ ಗ್ಯಾಸ್ನೇ ನಾವು ತಗೊಳ್ತೀವಿ. ಅಂದ್ರೆ LPG ಗ್ಯಾಸು, LNG ಗ್ಯಾಸು ಡೈರೆಕ್ಟಾಗಿ ತಗೊಳ್ತೀವಿ. ಕತಾರು, ದುಬೈ ಎಲ್ಲ ದೇಶಗಳಿಂದ ತಗೊಳ್ತೀವಿ. ಇನ್ನು 40% LPG ಯಾರು ಸೃಷ್ಟಿ ಮಾಡೋದು ಅಂತ ಹೇಳಿದ್ರೆ ಭಾರತದ ಕಂಪನಿಗಳು. IOCL ಇರ್ಬೋದು, ಆಮೇಲೆ ಭಾರತ್ ಪೆಟ್ರೋಲಿಯಂ ಇರ್ಬೋದು, ರಿಲಯನ್ಸ್ ಇರ್ಬೋದು. ಈ ಕಂಪನಿಗಳು ಅಲ್ಲಿಂದ ಬರುವಂತ ಕಚ್ಚಾ ತೈಲನ ಸಂಸ್ಕರಣೆ ಮಾಡಿ ಅದರಿಂದ LPG ತಯಾರಿಸ್ತಾರೆ. ಬೈ ಪ್ರಾಡಕ್ಟ್. ಇಡೀ 90% ವಿ ಆರ್ ಡಿಪೆಂಡೆಂಟ್ ಆನ್ ಗಲ್ಫ್ ಕಂಟ್ರೀಸ್. ರಷ್ಯಾ ನಮ್ಗೆ ಸಪೋರ್ಟ್ ಮಾಡ್ಬೋದಿತ್ತು, ಬಟ್ ರಷ್ಯಾಗೆ ನಾವು ದ್ರೋಹ ಬಗೆದ್ವಿ ಅಂತ ನಾವು ಆಗ್ಲೇ ಮಾತಾಡಿದ್ವಿ. ಸೊ ಈ ರೀತಿಯಾದಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಇದು. ನರೇಂದ್ರ ಮೋದಿ, ಇದು ಭಾರತ ಅಂತ ಹೇಳ್ಬಾರ್ದು, ಇದು ದಯವಿಟ್ಟು ಯಾರು ಆಗಲಿ ಭಾರತ ಅಂತ ಹೇಳ್ಬಾರ್ದು. ನರೇಂದ್ರ ಮೋದಿ ಅವರು ತಮ್ಮ ದುರಾಳಿತ, ತಮ್ಮ ಸ್ವಾರ್ಥದಿಂದ, ತಮ್ಮ ಅಂಬಾನಿ ಅದಾನಿಗೆ ಕೊಡುವಂತ ಬಿಸ್ನೆಸ್ ಮಾಡೋ ಒಂದು ಸ್ವಾರ್ಥದಿಂದ ಭಾರತದ ಮಾನ ಹರಾಜಾಗ್ತಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಿದ್ದಾರೆ.
ಇವರು ಏನೋ ಇವರ ಸ್ನೇಹಿತರು ಅಂತ ನಾವು ನಿಮ್ಮ ಪರಮ ಸ್ನೇಹಿತರು ಅಂತ ಯಾರನ್ನ ಹೇಳ್ಕೊಳ್ತಿದ್ದಾರೆ, ನಮಗೆ ಪದೇ ಪದೇ ಚೂರಿ ಆಗ್ತಾರೋ ಅಂತ ಟ್ರಂಪ್ನ ಏನೋ ನಾಯಕನಾಗಿ ಗುರುತಿಸ್ಕೊಳ್ತಿದ್ದಾರೆ. ಅವ್ರನ್ನ ಹೋಗಿ ತಬ್ಕೊಳ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ, ಅವ್ರ ಜೊತೆ ಮಂಡಿ ಊರು ಕೂರ್ತಾರೆ. ಅವರು ಒಟ್ನಲ್ಲಿ ದೋಸ್ತಿಗಳಿಗೆ ಅನುಕೂಲ ಮಾಡೋದಕ್ಕೆ ಹೋಗಿ ನಮ್ಗೆ ಇಲ್ಲಿ ಅನುಕೂಲ ಆಗ್ತಾ ಇದೆ. ಇಲ್ಲ, ಇದನ್ನ ನಾವು ಇನ್ನೊಂದು ತಿಳ್ಕೊಬೇಕಾರದು, ಹೆನ್ರಿ ಕಿಸ್ಸಿಂಜರ್ ಅಂತ ಒಬ್ರು ದೊಡ್ಡ ವಾರ್ ಕ್ರಿಮಿನಲ್ ಅಮೆರಿಕಾದ ಒಬ್ರು ಹೇಳ್ತಿದ್ರು, ಅಂದ್ರೆ to be an enemy of America, it is dangerous to be an enemy of America. However, to be a friend of America is fatal. ಅಂದ್ರೆ ಅಮೆರಿಕಾದ ಸ್ನೇಹ ಅಪಾಯಕಾರಿ, ಅಮೆರಿಕದ ದ್ವೇಷ ಶತ್ರುತ್ವ ಅಪಾಯಕಾರಿ, ಅಮೆರಿಕದ ಸ್ನೇಹ ಮಾರಣಾಂತಿಕ ಅಂತ ಹೇಳ್ತಾರೆ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಭಾರತ ಇದೆ. ಇದರಿಂದ ತುಂಬ ಜನಕ್ಕೆ, ಅಂದರೆ ಇದು ಅಂಬಾನಿ ಅದಾನಿಗೆ ಇದು ಜಾಸ್ತಿ ಎಫೆಕ್ಟ್ ಆಗಲ್ಲ. ಇದು ಎಫೆಕ್ಟ್ ಆಗೋದು ನಿಮ್ಮಂಥವ್ರು ಮಧ್ಯಮ ವರ್ಗ, ಏನೋ ಕೆಳವರ್ಗದವರಿಗೆ. ಭಾರತದಲ್ಲಿ ಆಲ್ಮೋಸ್ಟ್ 80% ಇವರೇ, ಹೌದು, ಅಂದರೆ ಹಿಂದುಳಿದ ವರ್ಗದವರೇ ಹೆಚ್ಚಿರೋದು. ಈ ಒಂದು ವರ್ಗಕ್ಕೆ ಒಂದು ಅಪಾರ ಪ್ರಮಾಣದ ಸಮಸ್ಯೆ ಕಾಡಲಿದೆ. ಈ ಯುದ್ಧ ಏನಾದರೂ ಇನ್ನೂ ಒಂದು ಸ್ವಲ್ಪ ಮುಂದೆ, ಆಗಲೇ ಇರಾನ್ ಹೇಳಿದಂಗೆ 6 ತಿಂಗಳವರೆಗೂ ಮುಂದೆ ಹೋಯ್ತು ಅಂತ ಹೇಳಿದ್ರೆ, ಪೆಟ್ರೋಲಿಯಂ ಕೂಡ ನಮಗೆ ಭಾರಿ ಒಂದು ಸಮಸ್ಯೆಯಾಗಿ ಕಾಡಲಿದೆ. ಇದಕ್ಕೆ ಉತ್ತರಗಳು ಸರ್ಕಾರದಿಂದ ಬರಬೇಕು. ಆದರೆ ಸರ್ಕಾರ ಇದಕ್ಕೆ ಉತ್ತರ ಕೊಡಲ್ಲ. ಟ್ರೋಲ್ ಆರ್ಮಿ ಸೃಷ್ಟಿ ಮಾಡಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರು ಪ್ರಶ್ನೆ ಹೇಳ್ತಾರೋ ಅವ್ರನ್ನ ಟ್ರೋಲ್ ಮಾಡುವಂಥ ಒಂದು ಆರ್ಮಿನ ಇಂಡಿಯಾ ಸೃಷ್ಟಿ ಮಾಡಿದೆ. ಸೊ ನಾವು ಅವ್ರನ್ನ ಕೇಳಿದ್ರೆ ಇವ್ರಿಂದ ದಾಳಿ ನಾವು ಎದುರಿಸ್ಬೇಕಾಗತ್ತೆ. ಸೊ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಬಟ್ ವಿ ಹ್ಯಾವ್ ಟು ರೈಸ್ ದ ಕ್ವಶನ್ಸ್ ಅಲ್ವಾ, ಅದನ್ನ ಮಾಡದೇ ಇದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ. ಅಂದ್ರೆ ಜನ ಇವತ್ತು ಈ ತರದ ಬಿಕ್ಕಟ್ಟು ಇರುವಂತ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಮಾಡದೆ ಇರೋದಕ್ಕೆ ಇಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ಪದೇ ಪದೇ. ಹೌದು, ಅದು ಡೆಫಿನೆಟ್ಲಿ ಇದೆ. ಬಟ್ ಆ ರೀತಿ ಪ್ರಶ್ನೆಗಳು ಬರ್ತಾ ಇರತ್ತೆ, ಎತ್ತಾ ಇರ್ತೀವಿ. 11 ವರ್ಷದಿಂದ ನಾವೀಗ ಅದನ್ನ 11 ವರ್ಷ ಅಲ್ಲ, ಅದಕ್ಕಿಂತ ಮುಂಚೆ UPA ಸರ್ಕಾರದ ಟೈಮಲ್ಲೂ UPAದ ಒಂದು ಯಾರು ಪ್ರಶ್ನಾತೀತರಲ್ಲ, ಹೌದು, ದುರಾಳಿತ ಎಲ್ಲದ್ರ ಬಗ್ಗೆ ಪ್ರಶ್ನೆಗೆ ಎಲ್ಲರೂ ಮಾಡಿದ್ದಾರೆ. ಆದ್ರೆ ಈ ರೀತಿಯಾದಂತ ಒಂದು ಟ್ರೋಲ್ ಆರ್ಮಿ UPA ಸರ್ಕಾರದಲ್ಲಿ ಇರಲಿಲ್ಲ. ನೀವು ಅದನ್ನ ನಿರ್ದಿಷ್ಟವಾಗಿ ಅದನ್ನ ಗ್ರಹಿಕೆ ಮಾಡ್ಕೋಬೇಕಾಗತ್ತೆ ಎಲ್ಲರೂ. ಯಾಕಂತ ಹೇಳಿದ್ರೆ ಇದು ಪ್ರಶ್ನೆ ಮಾಡಿದ್ರು ಸೋನಂ ವಾಂಗ್ಚುಕ್ ಅವರು, ಈಗ ನೀವು ನೋಡಿರ್ಬೋದು, ಜೈಲ್ಗೆ ಅದು UPA ಅಡಿಯಲ್ಲಿ ಜೈಲ್ಗೆ ಹಾಕುವಂತ, UAPA ಅಡಿಯಲ್ಲಿ ಜೈಲ್ಗೆ ಹಾಕುವಂತ ಒಂದು ಕ್ರೈಮ್ ಅಲ್ವೇ ಅಲ್ಲ. ಅವ್ರನ್ನ ಜೈಲ್ಗೆ ಹಾಕಿ ಈಗ ಅವ್ರನ್ನ ಬಿಟ್ಟಿದ್ದಾರೆ ಕೂಡ. ಈ ರೀತಿಯಾದಂತ ಒಂದು ದುರಾಡಳಿತ ನಾವು ಭಾರತ ನೋಡ್ತಾ ಇದೀವಿ. ಈಗ ನಮ್ಮ ವಿದೇಶಾಂಗ ನೀತಿಯಲ್ಲಿ ಜಾಸ್ತಿ ಆ ಕಡೆ ಈ ಕಡೆ ಬದಲಾಯಿಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ವಿ ಹ್ಯಾವ್ ಐಡೆಂಟಿಫೈಡ್, ನಮ್ಮನ್ನು ನಾವು ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಗುರುತಿಸ್ಕೊಂಡಿದ್ದೀವಿ, ಓಪನ್ ಆಗಿ ಗುರುತಿಸ್ಕೊಂಡಿದ್ದೀವಿ. ಈಗ ನಾವು ಮತ್ತೆ ಹೋಗಿ ಇರಾನ್ ರಷ್ಯಾ ಪರವಾಗಿದ್ದೀವಿ ಅಂತ ಹೇಳಿದ್ರೆ ಅವರು ಕೇಳಲ್ಲ. ಅಲ್ಲ, ಇಂಟ್ರೆಸ್ಟಿಂಗ್ ಒಂದು ಕೊನೆಯ ಪ್ರಶ್ನೆ ನನಗೆ ಈಗ ಒಳಗೆ ಬರ್ತಾ ಇರೋದು ಏನು ಕೇಳಿದ್ರೆ, ಈಗ ನಾವು ಸೋಷಿಯಲ್ ಮೀಡಿಯಾ ಅಥವಾ ಟ್ರೋಲ್ ಪೇಜಸ್ ನೀವು ಹೇಳಿದ ಹಾಗೆ ಏನೇ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಇಲ್ಲಿ ಮನೆಯಲ್ಲಿ ಬಿಕ್ಕಟ್ಟು ಶುರುವಾಗಿದೆಯಲ್ಲ, ಜನ ದಂಗೆ ಹೇಳುವ ಸಾಧ್ಯತೆಗಳಿಲ್ವಾ ಅಂತ. ಇಲ್ಲ, ಕೊರೋನಾ ಟೈಮಲ್ಲೂ ಇದೇ ಪರಿಸ್ಥಿತಿ ಇತ್ತು, ಅಥವಾ ಬೇರೆ ಟೈಮಲ್ಲೂ ಇದೇ ಪರಿಸ್ಥಿತಿ ಇತ್ತು. ದೆನ್ ಮ್ಯಾನೇಜ್, ಅಂದರೆ ಈಗ ರಾಜಕೀಯ ಯಾವುದೇ ಇದೆ ಅಂತ ಹೇಳಿದ್ರೆ ಏನೇ ಒಂದು ಬಿಕ್ಕಟ್ಟು ಬಂದ್ರೂ ಅದನ್ನು ಮ್ಯಾನೇಜ್ ಮಾಡುವಂಥ ಒಂದು ಘಟ್ಟಕ್ಕೆ ಬಂದಿದ್ದೀವಿ. ಹಾಲು ಅಂದರೆ 1 ಲೀಟ್ರ್ ಹಾಲು 50 ರೂಪಾಯಿ ಜಾಸ್ತಿ ಆಗಿದ ತಕ್ಷಣ ಬೀದಿಗಿಳಿದು ಪ್ರತಿಭಟನೆ ಮಾಡಿದ ತಕ್ಷಣ ಹಿಂದೆ ತಗೊಳ್ಳುವಂಥ ಕಾಲಘಟ್ಟದಲ್ಲಿ ನಾವಿಲ್ಲ ಇಲ್ಲ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಇನ್ನೂ ಗಟ್ಟಿಯಾಗಿ ನಮ್ಮ ಮಾತನ್ನ ಹೇಳಬೇಕಾಗತ್ತೆ. ನಾವು ಲೀಟ್ರಿಗೆ 5,000 ಆದ್ರೂ ಪರವಾಗಿಲ್ಲ, ನಾವು ತಗೊಳ್ತೀವಿ ಅನ್ನುವಂತಹ ಮನಸ್ಥಿತಿಯವರು ನಮ್ಮ ನಡುವೆ ಸುಮಾರು ಜನ ಇದ್ದಾರೆ. ಗಲ್ಫ್ ರಾಷ್ಟ್ರಗಳೊಂದಿಗೆ ಮತ್ತೆ ಭಾರತದ ಒಂದು ಮುಸ್ಲಿಂ ದ್ವೇಷ ರಾಜಕಾರಣ ಎಂಡ್ ಆಗುವವರೆಗೂ ಇದಕ್ಕೆ ಒಂದು ಪರಿಹಾರ ಇಲ್ಲ ಅಂತ ನನ್ನೊಂದು ಅನಿಸಿಕೆ. ಓಕೆ, ಈ ಮಧ್ಯಪ್ರಾಚ್ಯದ ಬಿಕ್ಕಟ್ಟುಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿರೋದು ಮತ್ತು ಅದರ ಸುತ್ತ ನಡೀತಿರುವಂತಹ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿರೋದಕ್ಕೆ ಅತ್ಯಂತ ಪ್ರೀತಿ ಧನ್ಯವಾದ. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ಈ ದಿನ ವಿಶೇಷ. ಮತ್ತಷ್ಟು ವಿಶೇಷ ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ EDina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.